ಶುರು ಮಾಡೋಣ. ಸೊ AEIOU ಭಾಗ ಇದೆಯಲ್ಲ, ಅದು ಕಡೆಯ ಭಾಗ. ಅದನ್ನೊಂದು ನೋಡ್ಬಿಟ್ರೆ ನಾವು ಈ 9 ಪುಟಗಳ ಈ ಡಾಕ್ಯುಮೆಂಟ್ ಏನಿದೆ ಇದನ್ನು ಕಂಪ್ಲೀಟ್ ಮಾಡ್ದಂಗೆ ಆಗುತ್ತೆ. AEIOU ವಿಧಾನವನ್ನು ತಿಳಿಸಿರಿ. AEIOU ಮತ್ತು ನಿರಂತರ ಸ್ಮರಣೆಯ ಬಗ್ಗೆ ಹೆಚ್ಚಿನ ವಿಷಯಗಳನ್ನು ಹಂಚಿಕೊಂಡಿರಿ. ಉಲ್ಲೇಖ ಮಾಡ್ಯೂಲ್ 5 ನಿರಂತರ ಸ್ಮರಣೆಯ ಮಾದರಿಯ ಉತ್ತರಗಳು ಭಾಗ 1. ಮಾಡ್ಯೂಲ್ ಅಟ್ಯಾಚ್ಮೆಂಟ್ಸ್ ಇಂದ ತಗೊಂಡಿದ್ದಾರೆ. ಇನ್ನು ಧ್ಯಾನ ಮುಗಿದ ತಕ್ಷಣ ಕೆಲವು ನಿಮಿಷಗಳ ಕಾಲ ಮಾಡುವ AEIOU ಒಂದು ಕಿರು ಅಭ್ಯಾಸವಾಗಿದ್ದು, ಧ್ಯಾನದಲ್ಲಿ ಪಡೆದುಕೊಂಡ ಸ್ಥಿತಿಯನ್ನು ಸಾಧಕರು ಅಂತರ್ಗತಗೊಳಿಸಲು ಇದು ನೆರವಾಗುತ್ತದೆ. ಈ ಅಂತರ್ಗತಗೊಳಿಸಿಕೊಳ್ಳುವಿಕೆ ಸ್ಥಿತಿಯ ಮೇಲೆ ಹಿಡಿತ ಸಾಧಿಸಲು ಜಾಗೃತಾವಸ್ಥೆಯಲ್ಲೂ ಅದನ್ನು ಇಚ್ಛಾಪೂರ್ವಕವಾಗಿ ನೆನಪಿಸಿಕೊಂಡು ವರ್ತಮಾನಕ್ಕೆ ತರಲು ನೆರವಾಗುತ್ತದೆ. ಹೀಗೆ ಧ್ಯಾನದ ನಂತರ ನಾವು ಬೆಳೆಸಿಕೊಳ್ಳುವ ಕೆಲವು ಕ್ಷಣಗಳು ನಮ್ಮ ಧ್ಯಾನಾವಸ್ಥೆಯನ್ನು ದಿನವಿಡೀ ವಿಸ್ತರಿಸಲು ಸಹಾಯಕವಾಗುತ್ತದೆ. ಸೊ 3 ನಮಗೆ ಇದರಿಂದ ಲಾಭ ಆಗುತ್ತೆ. ಏನು? ಧ್ಯಾನದಲ್ಲಿ ಪಡೆದುಕೊಂಡ ಸ್ಥಿತಿಯನ್ನು ಸಾಧಕರು ಅಂತರ್ಗತಗೊಳಿಸಲು ಸಹಾಯ ಮಾಡುತ್ತೆ, ಮೊದಲನೇದು. ಎರಡನೇದು, ಅಂತರ್ಗತಗೊಂಡಂಥ ಸ್ಥಿತಿಯ ಮೇಲೆ ಹಿಡಿತ ಸಾಧನೆ ಮಾಡಲು ಸಹಾಯ ಮಾಡುತ್ತೆ. ಮೂರನೇದು, ಜಾಗೃತಾವಸ್ಥೆಯಲ್ಲೂ ಕೂಡ ಅದನ್ನು ಇಚ್ಛಾಪೂರ್ವಕವಾಗಿ ನೆನೆಸಿಕೊಂಡು ವರ್ತಮಾನಕ್ಕೆ ತರಲು ನೆರವಾಗುತ್ತದೆ. ನಾಲ್ಕನೇದು, ಆ ಧ್ಯಾನದ ಅವಸ್ಥೆಯನ್ನು ಇಡೀ ದಿನಕ್ಕೆ ವಿಸ್ತರಿಸಲು ಸಹಾಯವಾಗುತ್ತದೆ. ಸೊ 4 ಬೆನಿಫಿಟ್ ಆಗುತ್ತೆ ಈ AEIOU ಇಂದ. ಧ್ಯಾನದಲ್ಲಿ ನಮಗೆ ನೀಡಲಾದ ಸ್ಥಿತಿಯು ಅತಿ ಸೂಕ್ಷ್ಮವಾಗಿದ್ದು, ಗುರುಗಳು ಅದನ್ನು ಬೀಜ ರೂಪದಲ್ಲಿ ನೀಡುತ್ತಾರೆ. ಆ ಸ್ಥಿತಿಯನ್ನು ಪೋಷಿಸುವುದು ನಮ್ಮ ಜವಾಬ್ದಾರಿ. ಧ್ಯಾನದಲ್ಲಿ ಯಾವುದೋ ಒಂದು ರೀತಿಯಾದಂಥ ಒಂದು ಸ್ಥಿತಿ ಬರುತ್ತೆ, ಕಂಪನಗಳು ಬರುತ್ತೆ. ಅದನ್ನು ನಾವು ಸೂಕ್ಷ್ಮವಾಗಿ ಗ್ರಹಿಸಿ ಗಮನಿಸಿ ಅದರ ಮೇಲೆ ನಾವು ಈ ಒಂದು ಅಭ್ಯಾಸವನ್ನು ನಾವು ಮಾಡಿ ಪೋಷಣೆ ಮಾಡಿದಾಗ ಅದು ಬೆಳೆಸ್ದಂಗೆ ಆಗುತ್ತೆ. ಆ ಸ್ಥಿತಿಯನ್ನು ಉಳಿಸಿ ಬೆಳೆಸ್ಕೊಳ್ಳಂಗೆ ಆಗುತ್ತೆ. ಈ ಕಿರು ಅಭ್ಯಾಸದ ಹಂತಗಳಲ್ಲಿ ವಿವರಿಸಲು ದಾಜಿ ನೀಡಿದ ಹ್ರಸ್ವರೂಪವೇ AEIOU. ಹ್ರಸ್ವರೂಪ ಅಂದ್ರೆ ಆಕ್ರೋನಿಮ್ ಅಷ್ಟೇ. ಹ್ರಸ್ವರೂಪ ಆಕ್ರೋನಿಮ್. ಧ್ಯಾನ ಮುಗಿದೊಡನೆಯೇ ಕೆಲವು ನಿಮಿಷಗಳ ಕಾಲ ನಾವು ಕಣ್ಣುಗಳನ್ನು ಮುಚ್ಚಿಕೊಂಡೇ ಈ ಕೆಳಗಿನಂತೆ ಮಾಡಬೇಕು. ಧ್ಯಾನ ಮುಗಿದ ಮೇಲೆ ಏನು ಮಾಡಬೇಕು ಅಂತ ಬರೀತಾ ಇದ್ದಾರೆ. ಕಣ್ಣುಗಳನ್ನು ಮುಚ್ಚಿಕೊಂಡೇ ಇದನ್ನು ಮಾಡ್ತೀರಾ. ಮೊದಲು ಪಡೆದುಕೊಂಡ ಸ್ಥಿತಿಯನ್ನು ಅರಿತುಕೊಳ್ಳುವುದು, ಅವೇರ್ನೆಸ್. ನಮ್ಮ ದೈಹಿಕ, ಮಾನಸಿಕ ಮತ್ತು ಭಾವನಾತ್ಮಕ ಸ್ಥಿತಿಯನ್ನು ಗಾಢವಾಗಿ ಅವಲೋಕಿಸುವುದರಿಂದ ಇದನ್ನು ಮಾಡಬಹುದು. ಉದಾಹರಣೆಗೆ ಶಾಂತಿ ಅಥವಾ ಸಂತೋಷ ಅಥವಾ ಸಮಾಧಾನ. ಸೊ 3 ಸ್ತರದಲ್ಲಿ ನಮ್ಮನ್ನು ನಾವು ನೋಡ್ಕೊಳ್ತೀವಿ. ದೈಹಿಕ ಸ್ತರದಲ್ಲಿ, ಮಾನಸಿಕ ಸ್ತರದಲ್ಲಿ ಮತ್ತು ಭಾವನಾತ್ಮಕ ಸ್ತರದಲ್ಲಿ ನಮ್ಮನ್ನು ನಾವು ಅವಲೋಕನ ಮಾಡ್ಕೊಳ್ತೀವಿ. ಧ್ಯಾನ ಆದ್ಮೇಲೆ ಆ 3 ಸ್ತರದಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತೀವಿ. ಇದು ಅರಿವಿನಿಂದ ಅದನ್ನು ನೋಡ್ಕೊಳ್ಳೋದು, ಅಂದ್ರೆ ಪಡೆದ ಸ್ಥಿತಿಯನ್ನು ಅರಿತುಕೊಳ್ಳೋದು. ನಂತರ ಅದನ್ನು ಜೀವಂತಗೊಳಿಸೋದು, ಎನ್ಲೈವನ್. ಇದನ್ನು ಕೃತಜ್ಞತಾ ಭಾವದಿಂದ ನಮ್ಮ ಸ್ಥಿತಿಯನ್ನು ಆನಂದಿಸುವ ಮೂಲಕ ಮಾಡಬಹುದು. ಸೊ ಯಾವ ಸ್ಥಿತಿ ಬಂದಿದೆ ಅದನ್ನು ಈಗ ನಾವು ಗುರುತಿಸ್ಕೊಂಡಿದ್ದೀವಿ, ಗ್ರಹಿಸ್ಕೊಂಡಿದ್ದೀವಿ, ಅದನ್ನು ನಾವು ಆನಂದದಿಂದ ಸ್ವೀಕಾರ ಮಾಡ್ತೀವಿ. ಯಾವಾಗ ನಾವು ಆನಂದದಿಂದ ಕೃತಜ್ಞತಾ ಭಾವದಿಂದ ಸ್ವೀಕಾರ ಮಾಡ್ತೀವೋ ಆಗ ಅದು ನಾವು ಜೀವ ತುಂಬಿದಂಗೆ ಆಗುತ್ತೆ, ಎನ್ಲೈವನ್ ಆಗುತ್ತೆ. ಸೊ ಕೃತಜ್ಞತಾ ಭಾವದಿಂದ ನಮ್ಮ ಸ್ಥಿತಿಯನ್ನು ಆನಂದಿಸುವ ಮೂಲಕ ಇದನ್ನು ಮಾಡಬಹುದು. ಏನನ್ನ? ಎನ್ಲೈವನ್ ಅಥವಾ ಜೀವಂತಗೊಳಿಸುವಿಕೆ. ನಂತರ 5 ಅಂತರ್ಗತಗೊಳ್ಳುವುದು ಅಂದ್ರೆ ಇಂಬೈಬಿಂಗ್. ನಾವು ಪಡೆದುಕೊಂಡ ಸ್ಥಿತಿಯು ಅದು ಯಾವುದೇ ಆಗಿರ್ಬೋದು, ಶಾಂತಿ, ಆನಂದ ಮತ್ತು ಯಾವುದೇ ಆಗಿರ್ಬೋದು, ನಮ್ಮ ಭೌತಿಕ ಮತ್ತು ಸೂಕ್ಷ್ಮ ಶರೀರದ ಕಣಕಣದಲ್ಲೂ ವ್ಯಾಪಿಸುತ್ತಿದೆ ಎಂಬ ಸಂಕಲ್ಪವನ್ನು ಮಾಡುವುದು.
ಮೂರನೇ ಸ್ತರದಲ್ಲಿ ಐ ಅಂದರೆ ಇಂಬೈಬ್. ನಾವು ಪಡೆದುಕೊಂಡ ಸ್ಥಿತಿ ಏನಿದೆ ಅದು ನಮ್ಮ ಭೌತಿಕ ಸ್ಥೂಲ ಮತ್ತು ಸೂಕ್ಷ್ಮ ಶರೀರದ ಕಣಕಣದಲ್ಲೂ ವ್ಯಾಪಿಸುತ್ತಿದೆ ಎಂಬ ಸಂಕಲ್ಪವನ್ನು ಮಾಡುವುದು. ಇದು ಮೂರನೇ ಸ್ತರ, ಐ ಅಂತರ್ಗತಗೊಳ್ಳುವುದು. ನಾಲ್ಕನೇದು ಓ ಸ್ಥಿತಿಯೊಂದಿಗೆ ಒಂದಾಗುವುದು. ನಮ್ಮ ಸುತ್ತಮುತ್ತಲಿರುವ ಎಲ್ಲವೂ ಗಾಳಿಗಳು, ಕಣಗಳು, ಸಜೀವ ನಿರ್ಜೀವ ವಸ್ತುಗಳು ಇತ್ಯಾದಿ ಈ ಸ್ಥಿತಿಯನ್ನು ಪಡೆದುಕೊಳ್ಳುತ್ತಿವೆ ಎಂದು ಸಂಕಲ್ಪವನ್ನು ಮಾಡುವುದು. ಓ ಅಂದರೆ ಬಿಕಮಿಂಗ್ ಒನ್, ಒಂದಾಗುವುದು, ಸ್ಥಿತಿಯೊಂದಿಗೆ ಒಂದಾಗುವುದು. ಸೊ ನೋಡ್ರಿ, ಅಂತರ್ಗತಗೊಳಿಸಿದಾಗ ಏನಾಗುತ್ತೆ, ನಮ್ಮ ಸ್ಥೂಲ ಮತ್ತು ಸೂಕ್ಷ್ಮ ಶರೀರದಾದ್ಯಂತ ನಾವು ಕಣಕಣಕ್ಕೂ ನಾವು ಅದನ್ನು ವ್ಯಾಪಿಸ್ತೀವಿ. ಒನ್ನೆಸ್ ಅಂತಂದ್ರೆ ಸ್ಥಿತಿಯೊಂದಿಗೆ ಒಂದಾದಾಗ ಏನಾಗುತ್ತೆ, ನಮ್ಮ ಸುತ್ತಮುತ್ತ ಇರತಕ್ಕಂಥ ಗಾಳಿಯ ಕಣಗಳು ಮತ್ತು ಸಜೀವ ನಿರ್ಜೀವ ವಸ್ತುಗಳು ಯಾವುದಿದೆ ಅವೆಲ್ಲದಕ್ಕೂ ಕೂಡ ಈ ಸ್ಥಿತಿಯನ್ನು ಪಡೆದುಕೊಳ್ತಿದೆ ಎಂಬ ಸಂಕಲ್ಪವನ್ನು ಮಾಡ್ತೀವಿ. ಅಂದ್ರೆ ಒಂದು ಆಂತರಿಕವಾಗಿ ಮಾಡ್ತಕ್ಕಂಥದ್ದು, ಇನ್ನೊಂದು ಬಾಹ್ಯವಾಗಿ ಮಾಡ್ತಕ್ಕಂಥದ್ದು. ಸೊ ಒನ್ನೆಸ್ ಅಂತ ಹೇಳಿದಾಗ ಹೊರಗಡೆ ಇರತಕ್ಕಂಥ ವಸ್ತುಗಳೆಲ್ಲ ನಮ್ಮ ಸ್ಥಿತಿಯೊಂದಿಗೆ ಒಂದಾಗಿದೆ ಅಂತ ಸಂಕಲ್ಪ ಮಾಡ್ತಕ್ಕಂಥದ್ದು. ಒಂದು ಆಂತರಿಕ, ಒಂದು ಬಾಹ್ಯ. ಇಂಬೈಬಿಂಗ್ ಅಂದ್ರೆ ಅಂತರ್ಗತಗೊಳಿಸೋದು ಅಂತಂದ್ರೆ ಆಂತರಿಕವಾಗಿ. ಒನ್ನೆಸ್ಸು ಅಂದ್ರೆ ಸ್ಥಿತಿಯೊಂದಿಗೆ ಒಂದಾಗೋದು ಅಂತಂದ್ರೆ ಬಾಹ್ಯವಾಗಿ. ಬಾಹ್ಯವಾಗಿ ಅಂದ್ರೆ ಯಾವುದಿರುತ್ತೆ, ಗಾಳಿಯ ಕಣಗಳು, ಸಜೀವ ನಿರ್ಜೀವ ವಸ್ತುಗಳು ಈ ಸ್ಥಿತಿಯನ್ನು ಪಡೆದುಕೊಳ್ಳುತ್ತಿದೆ ಎಂಬ ಸಂಕಲ್ಪವನ್ನು ಮಾಡುವುದು. ಯು ಅಂದ್ರೆ ಯೂನಿಯನ್, ಸ್ಥಿತಿಯೊಂದಿಗೆ ಏಕತೆ ಹೊಂದುವುದು. ನಾವು ಇದೇ ಸ್ಥಿತಿಯಲ್ಲಿ ಕರಗಿ ಹೋಗುತ್ತಿದ್ದೇವೆ ಮತ್ತು ಸ್ಥಿತಿ ಒಂದೇ ಉಳಿಯುತ್ತಿದೆ ಎಂಬ ಸಂಕಲ್ಪವನ್ನು ಮಾಡುವುದು. ಸಾಮಾನ್ಯವಾಗಿ ತುಂಬಾ ಜನಕ್ಕೆ ಓಗು ಮತ್ತು ಯುಗೂ ಕನ್ಫ್ಯೂಷನ್ ಆಗುತ್ತೆ. ಒಂದಾಗುವುದು ಮತ್ತು ಏಕತೆ ಪಡೆಯುವುದು ಇವೆರಡರಲ್ಲೂ ಕೂಡ ಕನ್ಫ್ಯೂಸ್ ಆಗುತ್ತೆ. ಒಂದಾಗುವುದು ಅಂದ್ರೆ ನಮ್ಮ ಸುತ್ತಮುತ್ತಲಿರತಕ್ಕಂಥ ವಸ್ತುಗಳೆಲ್ಲ ಆ ಸ್ಥಿತಿಯಲ್ಲಿ ಪಡೆದುಕೊಳ್ತಾ ಇದೆ ಅಂತ ನೀವು ಸಂಕಲ್ಪ ಮಾಡ್ತೀರ. ಏಕತೆ ಪಡೆದುಕೊಳ್ಳುವುದಂದ್ರೆ ನಾವು ಆ ಸ್ಥಿತಿಯಲ್ಲಿ ಕರಗಿ ಹೋಗುತ್ತೇವೆ, ನಾವಿಲ್ಲವೇ ಇಲ್ಲ, ಕೇವಲ ಸ್ಥಿತಿ ಒಂದೇ ಇವಾಗ ಉಳಿದಿದೆ ಎಂಬ ಸಂಕಲ್ಪವನ್ನು ಮಾಡುವುದು. ಎರಡಕ್ಕೂ ಸಾಕಷ್ಟು ಮಟ್ಟಿಗೆ ವ್ಯತ್ಯಾಸ ಉಂಟು. ಏಕತೆ ಪಡೆದಾಗ, ಯೂನಿಯನ್ ಆದಾಗ ನಾವಿಲ್ವೇ ಇಲ್ಲ, ಬರೀ ಕೇವಲ ಸ್ಥಿತಿ ಒಂದೇ ಇದೆ, ಆ ಒಂದು ಸಂಕಲ್ಪವನ್ನು ಮಾಡ್ತೀವಿ. ಸೊ 5. ಈಗ ಯಾವ್ಯಾವ ಸ್ಟೇಜ್ನಲ್ಲಿ ಏನೇನು ಸಂಕಲ್ಪ ಮಾಡ್ತೀರಾ ಅಂತ ಕೂಡ ನಿಮಗೆ ಪ್ರಶ್ನೆ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್, ನಾವಿಲ್ವೇ ಇಲ್ಲ, ನಾವು ಸ್ಥಿತಿಯಲ್ಲಿ ಕರಗಿ ಹೋಗ್ತಾ ಇದ್ದೀವಿ, ಇದು AE5ನಲ್ಲಿ ಯಾವ ಸ್ಥಿತಿಯನ್ನು ತೋರಿಸುತ್ತೆ ಅಥವಾ ಯಾವ ಒಂದು ಸ್ತರವನ್ನು ತೋರಿಸುತ್ತೆ ಅಂತ ಕೇಳ್ಬೋದು. ಆವಾಗ ಸ್ಥಿತಿಯಲ್ಲಿ ಏಕತೆಯನ್ನು ಹೊಂದುವುದನ್ನು ತೋರಿಸುತ್ತೆ ಅಂತ ಬರೀಬೇಕಾಗುತ್ತೆ. ಅಥವಾ ನಾವು ಶಾಂತಿಯನ್ನು ಪಡ್ಕೊಂಡಿದ್ದೀವಿ, ಅದು ನಮ್ಮ ಭೌತಿಕ ಮತ್ತು ಸೂಕ್ಷ್ಮ ಶರೀರದ ಕಣಕಣದಲ್ಲೂ ವ್ಯಾಪಿಸುತ್ತಿದೆ, ಇದು ಯಾವ ಒಂದು ಸ್ತರವನ್ನು ತೋರಿಸುತ್ತೆ ಅಂತಂದ್ರೆ ಇದು ಇಂಬೈಬಿಂಗ್ ಅಥವಾ ಅಂತರ್ಗತಗೊಳಿಸುವಂತ ಸ್ಥಿತಿಯನ್ನು ತೋರಿಸುತ್ತೆ ಅಂತ ಬರೀಬೇಕಾಗ್ತದೆ. ಅಂದ್ರೆ ನಾವು ಈ 5 ಸ್ಟೆಪ್ಸ್ಗೆ ಕೊಟ್ಟಿರತಕ್ಕಂಥ ಸೂಚನೆಗಳೇನಿದೆ ಅಥವಾ ಸಂಕಲ್ಪ ಏನಿದೆ ಅದು ಸ್ಪಷ್ಟವಾಗಿ ನಮ್ಗೆ ಗೊತ್ತಿರಬೇಕು. ಯಾವ ಸ್ತರಕ್ಕೆ ಯಾವ ಸಂಕಲ್ಪ ಕೊಡಬೇಕು ಇದು ಸ್ಪಷ್ಟವಾಗಿ ಗೊತ್ತಿರಬೇಕು. AE5 ಬಗ್ಗೆ ಪೂರ್ತಿ ಕೇಳಿದಾಗ ಇದಿಷ್ಟನ್ನು ಬರೀಬೇಕಾಗತ್ತೆ. ಕೆಲವೊಮ್ಮೆ ಪೂರ್ತಿ ಕೇಳದೇ ಇರ್ಬೋದು, ಕೆಲವೊಮ್ಮೆ ಏನ್ ಮಾಡ್ತಾರೆ, ಯಾವುದೋ ಒಂದೋ ಎರಡೋ ಪ್ರಶ್ನೆ ಕೇಳ್ಬೋದು. ಅಥವಾ ಈ 5 AE5 ಅಂತ ಒಂದ್ ಕಡೆ ಕೊಡ್ಬೋದು, ಮ್ಯಾಚ್ ದ ಫಾಲೋಯಿಂಗ್ ಮಾಡಿ ಅಂತ ಇನ್ನೊಂದ್ ಕಡೆ ಕೊಡ್ಬೋದು. ಸೊ ಯಾವ ರೀತಿ ಬೇಕಾದ್ರೆ ಕೇಳ್ಬೋದು, ಟ್ರೂ ಆರ್ ಫಾಲ್ಸ್ ಅಲ್ಲಿ ಕೇಳ್ಬೋದು, ಪ್ರಶ್ನೆ ರೂಪದಲ್ಲಿ ಕೇಳ್ಬೋದು, ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಕೇಳ್ಬೋದು, ಅಥವಾ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಕೂಡ ಕೇಳ್ಬೋದು. ಸೊ ಎಲ್ಲಾ ರೀತಿಯಾದಂಥ ಪ್ರಶ್ನೆಗಳಿಗೆ ನೀವು ತಯಾರಾಗಿರ್ಬೇಕು. ಸೊ ಮತ್ತೊಂದ್ಸತಿ ಓದ್ಬಿಡ್ತೀನಿ. ಎ ಅಂತಂದ್ರೆ ಅವೇರ್ನೆಸ್, ಅರಿತುಕೊಳ್ಳುವುದು. ಯಾವ ಸ್ತರದಲ್ಲಿ ಅರಿತುಕೊಳ್ತೀರಾ? ನಮ್ಮ ದೈಹಿಕ, ಮಾನಸಿಕ ಮತ್ತು ಭಾವನಾತ್ಮಕ ಸ್ತರವನ್ನು ಗಾಢವಾಗಿ ಗಮನಿಸಿ ಅವಲೋಕನ ಮಾಡಿ ಇರತಕ್ಕಂಥ ಸ್ಥಿತಿಯನ್ನು ನಾವು ಅರಿತುಕೊಳ್ತೀವಿ. ಇದು ಅವೇರ್ನೆಸ್ ಎ. ನಂತರ ಅಂದ್ರೆ ಜೀವಂತಗೊಳಿಸೋದು, ಎನ್ಲೈವನ್. ಕೃತಜ್ಞತಾ ಭಾವದಿಂದ ನಮ್ಮ ಸ್ಥಿತಿಯನ್ನು ಆನಂದಿಸುವ ಮೂಲಕ ನಾವು ಈಗ ಸ್ಥಿತಿಯನ್ನು ಗುರುತಿಸ್ಕೊಂಡಿದ್ದೀವಿ, ಅದರ ಕಡೆ ಗಮನ ಕೊಡ್ತಾ ಇದ್ದೀವಿ. ಗಮನ ಕೊಡ್ತಾ ಕೊಡ್ತಾ ಕೃತಜ್ಞತಾ ಭಾವದಿಂದ, ಆನಂದದಿಂದ ನಾವು ಗಮನ ಕೊಡ್ತಾ ಇದ್ದೀವಿ. ಅವಾಗ ಅದು ಎನ್ಲೈವನ್ ಆಗುತ್ತೆ ಅಥವಾ ಜೀವಂತಗೊಳ್ಳುತ್ತೆ. ಐ ಅಂದ್ರೆ ಅಂತರ್ಗತಗೊಳ್ಳುವುದು, ಇಂಬೈಬಿಂಗ್. ನಾವು ಪಡೆದುಕೊಂಡ ಸ್ಥಿತಿಯನ್ನು ನಮ್ಮ ಭೌತಿಕ ಮತ್ತು ಸೂಕ್ಷ್ಮ ಶರೀರದ ಕಣಕಣದಲ್ಲೂ ವ್ಯಾಪಿಸುತ್ತಿದೆ ಎಂಬ ಸಂಕಲ್ಪವನ್ನು ಮಾಡೋದು. ಅಂದ್ರೆ ಆಂತರಿಕವಾಗಿ ಈಗ ಅದನ್ನು ಹರಡುತ್ತಾ ಇದ್ದೀವಿ, ಇಂಬೈಬ್ ಮಾಡ್ತಾ ಇದೀವಿ ಅಂದ್ರೆ ಆಂತರಿಕವಾಗಿ ಅದನ್ನು ಹೀರ್ಕೊಂಡು
ನಮ್ಮ ಸೂಕ್ಷ್ಮ ಶರೀರ ಮತ್ತು ಸ್ಥೂಲ ಶರೀರದಾದ್ಯಂತ ಹರಡ್ತಾ ಇದ್ದೀವಿ. ಓ ಅಂದರೆ ಸ್ಥಿತಿಯೊಂದಿಗೆ ಒಂದಾಗುವುದು. ನಮ್ಮ ಸುತ್ತಮುತ್ತಲಿನ ಎಲ್ಲವೂ, ಗಾಳಿಯ ಕಣಗಳು ಮತ್ತು ಸಜೀವ ಮತ್ತು ನಿರ್ಜೀವ ವಸ್ತುಗಳೆಲ್ಲವೂ ಕೂಡ ಈ ಸ್ಥಿತಿಯನ್ನು ಪಡೆದುಕೊಳ್ಳುತ್ತಿದೆ ಎಂಬ ಸಂಕಲ್ಪವನ್ನು ಮಾಡುವುದು. ಓ ಆಯಿತು. ಯು ಅಂದರೆ ಸ್ಥಿತಿಯೊಂದಿಗೆ ಏಕತೆಯನ್ನು ಪಡೆಯುವುದು. ನಾವು ಇದೇ ಸ್ಥಿತಿಯಲ್ಲಿ ಕರಗಿ ಹೋಗುತ್ತಿದ್ದೇವೆ ಮತ್ತು ನಾವಿಲ್ಲ, ಈಗ ಕೇವಲ ಸ್ಥಿತಿಯೊಂದೇ ಉಳಿಯುತ್ತಿದೆ ಎಂಬ ಸಂಕಲ್ಪವನ್ನು ಮಾಡುವುದು. ಸ್ಪಷ್ಟ ಇದೆ ಅಂತ ಅನ್ಕೊಳ್ತೀನಿ. ಇದನ್ನ ಯಾವಾಗ ಕೇಳಿದ್ರು ಕೂಡ ಇದನ್ನ ಸ್ಪಷ್ಟವಾಗಿ ಇದು ನಿಮಗೆ ವಿವರಣೆ ಮಾಡ್ಲಿಕ್ಕೆ ಬರಬೇಕು. AE ಸರಿನಾ? 4 ಮಾರ್ಕಿಗೆ ಪ್ರಶ್ನೆ ಬರುತ್ತೆ. ಸೊ ಚೆನ್ನಾಗಿ ಇದನ್ನು ತಿಳ್ಕೊಳ್ಳಿ. ಈ ಕ್ರಿಯೆಗಳನ್ನು ಕೆಲವು ನಿಮಿಷಗಳ ಕಾಲ ಮಾಡಿದ ನಂತರ ಕಣ್ಣುಗಳನ್ನು ತೆರೆದು ಆ ಸ್ಥಿತಿಯನ್ನು ಉಳಿಸಿ ವಿಸ್ತರಿಸುವ ದೃಢ ಸಂಕಲ್ಪವನ್ನು ಮಾಡಬಹುದು. ಈಗ ಕಣ್ಣು ಮುಚ್ಕೊಂಡು ಇದೆಲ್ಲ ಮಾಡಿದಿರ, ನಿಧಾನಕ್ಕೆ ಕಣ್ಣು ಬಿಡ್ತೀರ. ಕಣ್ಣು ಬಿಟ್ಟಾದ್ಮೇಲೆ ಯಾವ ನಿರ್ಧಾರ ಮಾಡ್ತೀರ ಅಂತಂದ್ರೆ, ಈ ಸ್ಥಿತಿಯನ್ನು ನಾವು ಉಳಿಸ್ಕೊಂಡು ಬೆಳೆಸ್ಕೋಬೇಕು, ವಿಸ್ತಾರ ಮಾಡಬೇಕು ಅನ್ನೋ ಒಂದು ಸಂಕಲ್ಪ ಮಾಡಿಕೊಂಡು ನಿಮ್ಮ ಕಣ್ಣುಗಳನ್ನು ತೆರೆದು ನಿಮ್ಮ ಮುಂದಿನ ಕಾರ್ಯದಲ್ಲಿ ನೀವು ತೊಡಗ್ತೀರ. ಸರಿನಾ? ಈಗ ಮುಂದಿನ ವಿಚಾರ ನೋಡೋಣ. ಅಧಿಕ ವೈಚಾರಿಕ ದೃಷ್ಟಿಕೋನ. ಹಾಗಾದ್ರೆ ಮುಂದಕ್ಕೆ ಏನಾಗುತ್ತೆ ಅಂತ ನೋಡೋಣ. ಪ್ರಥಮ ಹೆಜ್ಜೆ ಎಂದರೆ ಧ್ಯಾನಾವಧಿಯಲ್ಲಿ ನಮಗೆ ಆಧ್ಯಾತ್ಮಿಕ ಪುಷ್ಟಿ ದೊರೆಯುತ್ತಿದೆ ಎಂಬುದನ್ನು ಅರಿತುಕೊಳ್ಳುವುದಷ್ಟು ನಾವು ಸಂವೇದನಾಶೀಲರಾಗುವುದು. ಮೊದಲು ನಮಗೆ ಆ ಸಂವೇದನಾಶೀಲತೆ ಬರಬೇಕು, ಸೆನ್ಸಿಟಿವಿಟಿ ಬರಬೇಕು. ಧ್ಯಾನದಲ್ಲಿ ನಾವು ಆಧ್ಯಾತ್ಮಿಕವಾಗಿ ಪುಷ್ಟಿಯನ್ನು ಹೊಂದುತ್ತಾ ಇದ್ದೀವಿ. ವಿ ಆರ್ ಗೆಟಿಂಗ್ ನರಿಷ್ಡ್ ಇನ್ ಮೆಡಿಟೇಷನ್ ಅಟ್ ದ ಸ್ಪಿರಿಚುವಲ್ ಲೆವೆಲ್. ಆಧ್ಯಾತ್ಮಿಕ ಸ್ತರದಲ್ಲಿ ನಾವು ಪುಷ್ಟಿಯನ್ನು ಹೊಂದುತ್ತಾ ಇದ್ದೀವಿ, ನರಿಶ್ಮೆಂಟ್ ನಾವು ಗಳಿಸ್ಕೊಳ್ತಾ ಇದ್ದೀವಿ ಅನ್ನೋದನ್ನು ನಾವು ಅರಿತುಕೊಳ್ಳುವಷ್ಟು ಸಂವೇದನಾಶೀಲತೆ ಬೇಕು. ಟು ಹ್ಯಾವ್ ದಟ್ ಅವೇರ್ನೆಸ್ ಅಂಡ್ ಸೆನ್ಸಿಟಿವಿಟಿ. ನಮಗೆ ಪ್ರತಿ ಧ್ಯಾನದಲ್ಲೂ ಕೂಡ ಒಂದಿಷ್ಟು ಆಧ್ಯಾತ್ಮಿಕ ಪುಷ್ಟಿ ಸಿಗ್ತಾ ಇದೆ ಅಂತ. ನಂತರ ಆ ಸ್ಥಿತಿಯನ್ನು ಉಳಿಸಿಕೊಳ್ಳುವ, ಕಾಪಾಡಿಕೊಳ್ಳುವ ಮತ್ತು ಬೆಳೆಸುವ ಪ್ರಯತ್ನವನ್ನು ಮಾಡಬೇಕು. ಪಡೆದುಕೊಳ್ಳುವುದು, ಜೀವಂತವಾಗಿರಿಸುವುದು, ಅಂತರ್ಗತಗೊಳಿಸುವುದು, ಅದರಲ್ಲಿ ಒಂದಾಗುವುದು ಮತ್ತು ಕೊನೆಯಲ್ಲಿ ಐಕ್ಯವಾಗುವುದು. ನಾವು ಅದರೊಂದಿಗೆ ಒಂದಾಗಲು ಅದನ್ನು ಸುರಕ್ಷಿತವಾಗಿಸಿಕೊಳ್ಳುತ್ತೇವೆ. ನಾವು ಅದರಲ್ಲಿ ಲಯ ಹೊಂದುತ್ತೇವೆ. ನಮಗೆ ಕೊಟ್ಟಿರ್ತಕ್ಕಂಥ ಸ್ಥಿತಿಯನ್ನು ನಾವು ಸುರಕ್ಷಿತವಾಗಿ ಇಟ್ಕೊಳ್ಳಿಲ್ಲ ಅಂತಂದ್ರೆ ಲಯ ಹೊಂದೋದಾದ್ರೂ ಹಾಗೆ ಸಾಧ್ಯನೇ ಆಗಲ್ಲ. ಹಾಗಾಗಿ ನಮಗೆ ಬಂದಿರತಕ್ಕಂಥ ಒಂದು ಸ್ಥಿತಿಯನ್ನು ನಾವು ಸುರಕ್ಷಿತಗೊಳಿಸಬೇಕು. ಧ್ಯಾನದ ನಂತರ ನಮ್ಮ ಅಂತರಂಗವನ್ನು ಅವಲೋಕಿಸಲು ಕೇವಲ 5 ನಿಮಿಷಗಳು ಸಾಕು. ಸೊ ಧ್ಯಾನ ಆದ್ಮೇಲೆ ಆ ಮೊದಲ 3ರಿಂದ 5 ನಿಮಿಷ ಇದೆಯಲ್ಲ, ಅದು ತುಂಬಾ ಮಹತ್ವದ್ದು. ಅದೇ ಸಮಯದಲ್ಲಿ ನಾವು AE ಮಾಡ್ಕೊಳ್ಳೋದು, ಅದೇ ಸಮಯದಲ್ಲಿ ನಮ್ಮನ್ನು ನಾವು ಅವಲೋಕನ ಮಾಡ್ಕೊಳ್ಳೋದು, ನಮ್ಮ ಅಂತರಂಗದ ಸ್ಥಿತಿಯನ್ನು ಗುರುತಿಸಿ ಅದನ್ನು ಆಸ್ವಾದಿಸಿ ಜೀವಂತವಾಗಿರಿಸಿ ಅದನ್ನು ನಮ್ಮದಾಗಿಸಿಕೊಳ್ಳಲು ಮತ್ತು ಅದರೊಂದಿಗೆ ಒಂದಾಗಲು ಅಷ್ಟು ಸಾಕು. ಆ 3ರಿಂದ 5 ನಿಮಿಷ ಸಾಕು. ನಂತರ ಅದು ಬೆಳೆಯಲು ಅವಕಾಶವಿರುತ್ತದೆ. ಒಮ್ಮೆ ನಮ್ಗೆ ಅದ್ರ ಮೇಲೆ ಹಿಡಿತ ಬಂದ್ಬಿಡ್ತು ಅಂತಂದ್ರೆ ಅದು ಬೆಳಿಲಿಕ್ಕೆ ಅವಕಾಶ ಆಗುತ್ತೆ. ಮುಂಜಾನೆಯ ಧ್ಯಾನದಲ್ಲಿ ನಾವು ಪ್ರಜ್ಞೆಯ ಒಂದು ಸ್ತರವನ್ನು ಸಾಧಿಸುತ್ತೇವೆ. ಇದು ಅಂಡರ್ಲೈನ್ ಮಾಡ್ಕೊಳ್ಳಿ. ನಾವು ಧ್ಯಾನ ಮಾಡಿದಾಗ ಏನಾಗುತ್ತೆ, ಪ್ರಜ್ಞೆಯ ಒಂದು ಹೊಸ ಸ್ತರದಲ್ಲಿ ನಾವು ಪ್ರವೇಶ ಮಾಡ್ತೀವಿ. ಪ್ರಜ್ಞೆಯ ಒಂದು ಸ್ತರವನ್ನು ಸಾಧಿಸುತ್ತೇವೆ ಅಂದರೆ ಹೊಸ ಸ್ತರಕ್ಕೆ ನಾವು ಪ್ರವೇಶ ಮಾಡ್ತೀವಿ. ನಂತರ ಅದನ್ನು ಹಿಡಿದಿಟ್ಟುಕೊಳ್ಳುವುದು ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುತ್ತೇವೆ. ಅಂದ್ರೆ ಆ ಯಾವ ಸ್ತರದ ಪ್ರಜ್ಞೆಯಲ್ಲಿ ನಾವು ಹೋಗಿದ್ವೋ, ಪ್ರವೇಶ ಪಡೆದಿದ್ವೋ, ಆ ಸ್ತರದ ಪ್ರಜ್ಞೆಯನ್ನು ಇಟ್ಕೊಂಡೇ ನಾವು ದೈನಂದಿನ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ತೀವಿ. ತೆರೆದ ಕಣ್ಣುಗಳೊಂದಿಗೆ ಮುಂಜಾನೆ ಸ್ಥಿತಿ ಮೇಲೆ ಸಂಪೂರ್ಣ ಹಿಡಿತವನ್ನು ಸಾಧಿಸುತ್ತೇವೆ. AE ಮಾಡಿದಾಗ ಯಾವ ಒಂದು ಪ್ರಜ್ಞೆ ಸ್ತರಕ್ಕೆ ಹೋಗಿರ್ತೀವಿ, ಆ ಪ್ರಜ್ಞೆ ಸ್ತರದಲ್ಲಿ ಯಾವ ಸ್ಥಿತಿ ಇದೆ, ಈ ಎರಡರ ಮೇಲೂ ಹಿಡಿತ ಸಾಧನೆ ಮಾಡಿ ತದನಂತರ ನಾವು ಕಣ್ಣುಗಳನ್ನು ತೆರೆದುಕೊಂಡು ಆ ಪ್ರಜ್ಞೆಯ ಸ್ತರದಿಂದ, ಆ ಸ್ಥಿತಿಯ ಸ್ತರದಿಂದ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ನಾವು ಭಾಗವಹಿಸ್ತೀವಿ. ಸೊ ಇಲ್ಲಿ ಎರಡಾಯ್ತು. ಈಗ ಒಂದು ಸ್ಥಿತಿ ಮೇಲೆ ಗಮನ ನಾವು ಹಿಡಿತ ಸಾಧನೆ ಮಾಡ್ತಾ ಇದ್ದೀವಿ. ಎರಡನೇದು ಪ್ರಜ್ಞೆಯ ಹೊಸ ಸ್ತರವನ್ನು ನಾವೇನು ಪ್ರವೇಶ ಮಾಡಿದ್ದೀವಿ ಅದ್ರ ಮೇಲೂ ಕೂಡ ಹಿಡಿತ ಸಾಧನೆ ಮಾಡ್ತಾ ಇದ್ದೀವಿ. ನಿಮ್ಮ ತೆರೆದ ಕಣ್ಣುಗಳ ಮೂಲಕ ಆ ಧ್ಯಾನಸ್ಥ ಸ್ಥಿತಿಯಲ್ಲಿರಲು ಪ್ರಯತ್ನಿಸಿ. ಸೊ ಒಮ್ಮೆ ನೀವು AE ಮಾಡಿ ಆ ಸ್ಥಿತಿಯ ಮೇಲೆ, ಆ ಧ್ಯಾನದ ಒಂದು ಹೊಸ ಪ್ರಜ್ಞೆಯ ಮೇಲೆ ನಾವು ಸ್ವಲ್ಪ ಮಟ್ಟಿಗೆ ಹಿಡಿತ ಸಾಧನೆ ಮಾಡಿದ ಮೇಲೆ ನಂತರ ನಾವು ಕಣ್ಣು ಬಿಟ್ಟು ನಾವು ಜೀವನ ಮಾಡಬೇಕಾದ್ರೆ ಆ ಪ್ರಜ್ಞೆಯ ಸ್ತರ ಮತ್ತು ಆ ಸ್ಥಿತಿ ಏನು ಬಂದಿತ್ತು ಧ್ಯಾನದಲ್ಲಿ, ಅದನ್ನು ಎರಡನ್ನೂ ನಾವು ಹಿಂದಿನಲ್ಲಿ ನೆನಪಿನಲ್ಲಿ ಇಟ್ಕೊಂಡೇ ನಾವು ಕೆಲಸ ಮಾಡಲಿಕ್ಕೆ ಶುರು ಮಾಡಬೇಕು. ಆವಾಗ
ಯಾವಾಗ ನಾವು ಆ ಪ್ರಜ್ಞೆಯ ಸ್ತರ ಮತ್ತು ಆ ಒಂದು ಸ್ಥಿತಿಯನ್ನು ಇಟ್ಕೊಂಡು ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತೀವಿ, ಈಗ ನೀವು ಧ್ಯಾನಸ್ಥ ಸ್ಥಿತಿಯಲ್ಲಿ ಇದ್ದೀರಾ. ಧ್ಯಾನ ಮಾಡ್ತಾ ಇಲ್ಲ, ಆದರೆ ಧ್ಯಾನಸ್ಥ ಸ್ಥಿತಿಯಲ್ಲಿ ಇದ್ದೀರಾ. ನಿಮ್ಮ ಹೃದಯವನ್ನು ಕೇಂದ್ರವನ್ನಾಗಿಸಿ ಮಾಡಿಕೊಳ್ಳಿ. ಕೇಂದ್ರವನ್ನು ಹೃದಯದಲ್ಲಿ ಯಾಕೆ ಕೇಂದ್ರ ಮಾಡ್ಕೋಬೇಕು? ಯಾಕಂದ್ರೆ ಹೃದಯದಲ್ಲೇನೆ ನಾವು ಹೊಸ ಪ್ರಜ್ಞೆಯ ಸ್ತರಕ್ಕೆ ಹೋಗಿರೋದು, ಹೊಸ ಒಂದು ಸ್ಥಿತಿಯನ್ನು ಅನುಭವಿಸ್ತಾ ಇರೋದು ಹೃದಯದಲ್ಲೇನೆ. ಹಾಗಾಗಿ ನಾವು ಹೃದಯ ಮೂಲಕ ಹೃದಯವನ್ನು ಕೇಂದ್ರವನ್ನಾಗಿ ಮಾಡಿಕೊಂಡು ಜೀವನ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಸಂವೇದನಾಶೀಲರಾಗಿ ಮತ್ತು ವಿಷಯಗಳನ್ನು ನಿಮ್ಮ ಹೃದಯ ಮೂಲಕ ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡಿರಿ. ಯಾವಾಗ ನಾವು ಹೃದಯನ ನಮ್ಮ ಕೇಂದ್ರವನ್ನಾಗಿ ಮಾಡ್ಕೊಳ್ತೀವಿ, ನಾವು ಸಂವೇದನಾಶೀಲರಾಗಲಿಕ್ಕೆ ಪ್ರಯತ್ನ ಪಡ್ತೀವಿ. ವಿಷಯಗಳನ್ನು ನಮ್ಮ ಹೃದಯದ ಮೂಲಕ ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಪಡ್ತೀವಿ. ನಮ್ಮ ಸುತ್ತಮುತ್ತಲಿನ ವಿಷಯಗಳನ್ನು ಗಮನಿಸುವಾಗ ನಿಮ್ಮ ಗಮನ ಹೃದಯದ ಮೇಲಿರಲಿ. ಸೊ ಒಂದು ಗಮನ ಸುತ್ತಮುತ್ತ ಇರತಕ್ಕಂಥ ನಡೀತಾ ಇರತಕ್ಕಂಥ ವಿಷಯದ ಮೇಲೆ ಇರುತ್ತೆ, ಇನ್ನೊಂದು ಕಣ್ಣಿನ ಗಮನ ಹೃದಯದ ಮೇಲೆ ಇರುತ್ತೆ. ನಿಮ್ಮ ಅಂತರಂಗದ ದಿಕ್ಸೂಚಿಗಳು ತೆರೆದುಕೊಳ್ಳಲಿ. ರಡಾರ್ ಅಂತ ಹೇಳ್ತೀವಿ. ದಿಕ್ಸೂಚಿಗಳು ಅಂದ್ರೆ ರಡಾರ್, ಅಂತರಂಗದ ರಡಾರ್, ಇಂಟರ್ನಲ್ ರಡಾರ್, ಅದು ಓಪನ್ ಆಗಲಿ, ತೆರೆದುಕೊಳ್ಳಿ. ನೀವು ವಿವೇಚನೆಯಿಂದ ಕೂಡಿರಬೇಕೆಂದು ಬಯಸಿದರೆ ನೀವು ಅಭ್ಯಾಸವನ್ನು ಬೆಳೆಸಿಕೊಳ್ಳಬೇಕು. ನಾವು ವಿವೇಚನ ಅತಿ ವೇಗವಾಗಿ ಬೆಳೆಸ್ಕೋಬೇಕು ಅಂತಂದ್ರೆ ಈ AEIOU ನಮಗೆ ಸಾಕಷ್ಟು ಸಹಾಯ ಮಾಡುತ್ತೆ. ಯಾಕೆಂತಂದ್ರೆ AEIOU ಏನ್ ಮಾಡುತ್ತೆ, ಧ್ಯಾನದ ಸ್ಥಿತಿಯನ್ನ ಧ್ಯಾನದ ಕೊನೆಯಲ್ಲಿ ಬರತಕ್ಕಂಥ ಸ್ಥಿತಿಯನ್ನು ನಾವು ಧ್ಯಾನ ಮುಗಿದ ಮೇಲೂ ಕೂಡ ಧ್ಯಾನಸ್ಥರಾಗಿರಲು ಸಹಾಯ ಮಾಡುತ್ತೆ. ಕಾಲಕ್ರಮೇಣದಲ್ಲಿ ಧ್ಯಾನಸ್ಥರಾಗಿರ್ತಕ್ಕಂಥ ಸ್ಥಿತಿಯಿಂದ ನಾವು ನಿರಂತರ ಸ್ಮರಣೆಗೆ ನಮ್ಮನ್ನು ನಾವು ಹೋಗಿಸ್ಕೊಳ್ತೀವಿ. ಧ್ಯಾನಸ್ಥ ಸ್ಥಿತಿಯು ನಿರಂತರ ಸ್ಮರಣೆಯಲ್ಲಿ ಗಾಢವಾದಷ್ಟು ನಿಮ್ಮ ಪ್ರಜ್ಞೆಯ ಸಂಪೂರ್ಣ ವ್ಯಾಪ್ತಿಯು ನಿಮ್ಮ ಅಸ್ತಿತ್ವದ ಮೂಲಾಧಾರವಾದ ಕೇಂದ್ರದೊಡನೆ ಸಂಪರ್ಕದಲ್ಲಿದ್ದು ಕಾಲಕ್ರಮೇಣ ಆ ಮೂಲ ಸಂಕಲ್ಪವು ಪ್ರೇಮವಾಗಿ ಅರಳುವುದು. ಸೊ ಧ್ಯಾನಸ್ಥ ಸ್ಥಿತಿಯಿಂದ ಧ್ಯಾನಸ್ಥ ಸ್ಥಿತಿ, ಧ್ಯಾನಸ್ಥ ಸ್ಥಿತಿಯಿಂದ ನಮಗೆ ನಿರಂತರ ಸ್ಮರಣೆ. ಈಗ ಧ್ಯಾನಸ್ಥ ಸ್ಥಿತಿಯು ನಿರಂತರ ಸ್ಮರಣೆಯಲ್ಲಿ ಗಾಢವಾದಷ್ಟು, ಈಗ ಧ್ಯಾನಸ್ಥ ಸ್ಥಿತಿಯಿಂದ ನೀವು ನಿರಂತರ ಸ್ಮರಣೆಗೆ ಹೋಗ್ತಾ ಇದ್ದೀರಾ ಅಂತ ಇಟ್ಕೊಳ್ರಿ. ಅದು ಗಾಢವಾಗ್ತಿದ್ದಂಗೆ ಏನಾಗುತ್ತೆ, ನಿಮ್ಮ ಪ್ರಜ್ಞೆಯ ಸಂಪೂರ್ಣ ವ್ಯಾಪ್ತಿಯು ನಿಮ್ಮ ಅಸ್ತಿತ್ವದ ಮೂಲಾಧಾರವಾದ ಕೇಂದ್ರದೊಡನೆ ಸಂಪರ್ಕದಲ್ಲಿದ್ದು ಏನಾಗುತ್ತೆ, ನಾವು ನಿರಂತರ ಸ್ಮರಣೆಯಲ್ಲಿದ್ದಾಗ ನಮ್ಮ ಪ್ರಜ್ಞೆಯ ಸಂಪೂರ್ಣ ವ್ಯಾಪ್ತಿ ಆ ಮೂಲದೊಡನೆ ಸಂಪರ್ಕದಲ್ಲಿದ್ದು ಕಾಲಕ್ರಮೇಣ ಆ ಮೂಲ ಸಂಪರ್ಕವು ಪ್ರೇಮವಾಗಿ ಅರಳುವುದು. ಸೊ ಯಾವಾಗ ನಾವು ನಮ್ಮ ಮೂಲ ಅಸ್ತಿತ್ವದೊಡನೆ ನಮ್ಮ ಸಂಪರ್ಕವನ್ನು ಬೆಳೆಸ್ಕೊಳ್ತೀವೋ ಅದು ಪ್ರೇಮವಾಗಿ ಮಾರ್ಪಾಡಾಗಲಿಕ್ಕೆ ಶುರು ಆಗುತ್ತೆ, ಅರಳಲಿಕ್ಕೆ ಶುರು ಆಗುತ್ತೆ. ಮಾರ್ಗದರ್ಶಕನು ನಮ್ಮ ನೆರವಿಗೆ ಬರುತ್ತಾನೆ. ಯಾವ ಮಾರ್ಗದರ್ಶಕ ಅಂದ್ರೆ ಇಲ್ಲಿ ಭಗವಂತ, ನಮ್ಮ ಗುರುಗಳು ನಮ್ಮ ನೆರವಿಗೆ ಬರುತ್ತಾನೆ. ಈ ದೇವರ ಸಾಮ್ರಾಜ್ಯದಲ್ಲಿ ಮಾರ್ಗದರ್ಶಕನು ಅನುಭವವುಳ್ಳವನು ಮತ್ತು ಪರಿಚಿತನಾಗಿರುತ್ತಾನೆ. ಸೊ ಗುರುಗಳು ಈ ದೇವರ ಸಾಮ್ರಾಜ್ಯದಲ್ಲಿ ಹೇಗಿರುತ್ತೆ, ಏನ್ ಮಾಡಬೇಕು ಏನ್ ಮಾಡಬಾರ್ದು ಇದೆಲ್ಲವೂ ಕೂಡ ತಿಳ್ಕೊಂಡಿರ್ತಾರೆ. ಹಾಗಾಗಿ ಅವರು ನಮ್ಮ ಗಮನವನ್ನು ಮೃದುವಾಗಿ ನಾವು ಎನ್ನುವುದರ ಕಡೆಗೆ ಹೊರಳಿಸುತ್ತಾನೆ. ಸೊ ಈಗ ನಮ್ಮ ಪ್ರಜ್ಞೆಯನ್ನ ಗುರುಗಳು ಏನ್ ಮಾಡ್ತಾರೆ, ನಾನು ಅನ್ನೋ ಒಂದು ಸ್ತರದಿಂದ ನಾವು ಅನ್ನೋ ಸ್ತರಕ್ಕೆ ಬದಲಾವಣೆ ಮಾಡ್ತಾರೆ. ಈ ನಾನು ಮತ್ತು ನಾವು ಎನ್ನುವ ಕ್ರಿಯಾತ್ಮಕ ಭಾವನೆಗಳು ಕಾಲಕ್ರಮೇಣ ಪ್ರಜ್ಞೆಯ ಹಲವಾರು ಹಂತಗಳಲ್ಲಿ ವಿಕಾಸಗೊಂಡು ವಿಸ್ತಾರಗೊಳ್ಳುವುದು. ಸೊ ನಾನು ಅನ್ನೋ ಹಂತ ಇದೆಯಲ್ಲ, ಅದು ಪಿಂಡ ಪ್ರದೇಶದ 5 ಬಿಂದುಗಳಲ್ಲಿ ಅದು ನಾನು ಅನ್ನೋದೇ ಪ್ರಮುಖವಾಗಿರುತ್ತೆ. ನಾವು ಅನ್ನೋ ಪ್ರಜ್ಞೆ ಬೆಳೀಲಿಕ್ಕೆ ಶುರು ಆದಾಗ ಅದು ಮನೋಮಂಡಲದಲ್ಲಿರ್ತಕ್ಕಂಥ ಹಲವಾರು ಚಕ್ರಗಳಲ್ಲಿ ಅದು ನಮಗೆ ಬೆಳೀಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ. ಇದನ್ನೇ ಹೇಳ್ತಾ ಇದ್ದಾರೆ, ಹಲವಾರು ಹಂತಗಳಲ್ಲಿ ಪ್ರಜ್ಞೆಯ ಹಲವಾರು ಹಂತಗಳಲ್ಲಿ ವಿಕಾಸಗೊಂಡು ವಿಸ್ತಾರಗೊಳ್ಳುತ್ತದೆ. ಈಗ ಮೊದಲು ಪಿಂಡ ಪ್ರದೇಶದಲ್ಲಿ ಹೃದಯ ಮಂಡಲದಲ್ಲಿ ನಾನು ಅನ್ನೋ ಪ್ರಜ್ಞೆ ವಿಸ್ತಾರವಾಗ್ತಾ ಹೋಗುತ್ತೆ. ತದನಂತರ ಮನೋಮಂಡಲದಲ್ಲಿ ನಾವು ಅನ್ನೋ ಪ್ರಜ್ಞೆ ವಿಸ್ತಾರವಾಗ್ತಾ ಹೋಗುತ್ತೆ. ನಾವು ಈ ಪ್ರಜ್ಞೆಯ ಅನೇಕ ಹಂತಗಳ ಮೂಲಕ ಹಾದು ಹೋಗುತ್ತಿರುವಾಗ ನಮಗೆ ಆತನು ಮಾನವ ಸ್ತರದಲ್ಲಿ ಗುರುತಿಸಬಹುದಾದ ಒಬ್ಬ ವ್ಯಕ್ತಿಯಾಗಿರುತ್ತಾನೆ. ಈಗ ನಾವು ಹೃದಯ ಮಂಡಲದಲ್ಲಿದ್ದಾಗ ಗುರುಗಳನ್ನು ನಾವು ಪಿಂಡ ಪ್ರದೇಶದ ದೃಷ್ಟಿಯಿಂದಲೇ ನೋಡ್ತೀವಿ. ಅಷ್ಟೇ ನಮ್ಗೆ ನೋಡ್ಲಿಕ್ಕೆ ಸಾಧ್ಯ ಇರುತ್ತೆ, ಯಾಕಂದ್ರೆ ನಾವಿನ್ನೂ ಅದೇ ಸ್ತರದಲ್ಲಿದ್ದೀವಿ, ಅದೇ ದೃಷ್ಟಿಕೋನದಲ್ಲಿ ಗುರುಗಳನ್ನು ನೋಡ್ತೀವಿ. ಆತನ ಪ್ರಾಣಾಹುತಿ ಮತ್ತು ಬೆಂಬಲದಿಂದ ಆತ ನಮಗೆ ನೆರವಾದಷ್ಟು ಆತನ ಸಹಾಯವನ್ನು ನಾವು ಹೆಚ್ಚಾಗಿ ಬಳಸಿಕೊಳ್ಳುತ್ತೇವೆ ಮತ್ತು ಆತನಲ್ಲಿ ನಮಗೆ ಹೆಚ್ಚಿನ ಕೃತಜ್ಞತೆಯ ಭಾವವು ಬೆಳೆಯುತ್ತದೆ. ಇದು 4ನೇ ಬಿಂದು ಬರೋಷ್ಟೊತ್ತಿಗೆ ನಮಗೆ ಬೇರೆ ಬೇರೆ ಸ್ಥಿತಿ ಅನುಭವ ಆಗುವಂತ ಒಂದು ಪರಿಸ್ಥಿತಿ ಬಂದ ನಂತರ ನಮಗೆ ಗುರುಗಳು ನಮಗೆ ಕೊಟ್ಟಿರ್ತಕ್ಕಂಥ ಪ್ರಾಣಾಹುತಿ ಮತ್ತು ಅವರು ನಮಗೆ ಬೆಳೆಸಿರ್ತಕ್ಕಂಥ ಬೆಂಬಲ ಏನಿದೆ ಅವೆರಡರನ್ನು ನಾವು ಗುರುತಿಸಿ ಕೃತಜ್ಞತಾ ಭಾವವನ್ನು ಬೆಳೆಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀವಿ.
ಏಕೆಂದರೆ ನಮ್ಮ ಗಮನವು ಸ್ವೀಕರಿಸಿದ ಕೊಡುಗೆಗಳಿಂದ ಕೊಡುವವನ ಕಡೆಗೆ ಹರಿಯುತ್ತದೆ. ಹಾಗಾದ್ರೆ ಈ ಸ್ಥಿತಿಗಳೆಲ್ಲ ನನ್ನಲ್ಲಿ ಮಾರ್ಪಾಡಾಗ್ತಾ ಇದೆಯಲ್ಲ, ಬದಲಾವಣೆ ಆಗಿ ನನಗೆ ವ್ಯಕ್ತ ಆಗ್ತಾ ಇದೆಯಲ್ಲ, ಯಾರು ಈ ಸ್ಥಿತಿಗಳನ್ನ ಕೊಡ್ತಾ ಇರೋದು? ಮೊದಲು ಸ್ಥಿತಿಗಳನ್ನ ನಾವು ಗುರುತಿಸಿಕೊಂಡು ಅದರಲ್ಲಿ ಆನಂದ ಪಡಲಿಕ್ಕೆ ಪ್ರಯತ್ನ ಪಡ್ತೀವಿ. ಕಾಲಕ್ರಮೇಣದಲ್ಲಿ ನಮ್ಮ ಮನಸ್ಸು ಸ್ಥಿತಿ ಯಾರು ಕೊಡ್ತಾ ಇದ್ದಾರೆ ಅವ್ರ ಕಡೆಗೆ ಹೊರಳುತ್ತೆ. ಆಗ ನಮಗೆ ಆ ಕೃತಜ್ಞತೆಯನ್ನು ಆತನನ್ನು ಹಲವಾರು ಸಲ ನೆನಪು ಮಾಡಿಕೊಳ್ಳುವಂತೆ ಮಾಡುತ್ತದೆ. ಹಾಗಾದ್ರೆ ಈ ವ್ಯಕ್ತಿ ನಮಗೆ ಈ ಸ್ಥಿತಿಯನ್ನು ಕೊಡ್ತಾ ಇದ್ದಾರೆ ಅಂದ್ರೆ ನಮ್ಮ ಹೃದಯ ಇವಾಗ ಏನ್ ಮಾಡುತ್ತೆ, ಆ ವ್ಯಕ್ತಿಯನ್ನು ನೆನೆಸ್ಕೊಳ್ಳಿಕ್ಕೆ ಶುರು ಮಾಡುತ್ತೆ ಮತ್ತು ಕೆಲ ಸಮಯದ ನಂತರ ಪ್ರೀತಿಯು ಹುಟ್ಟುತ್ತದೆ. ಹೀಗೇನೆ ಗುರುಗಳ ಬಗ್ಗೆ ಪ್ರೇಮ ನಮ್ಮಲ್ಲಿ ಹುಟ್ಟದು. ಒಂದು ಸಮಯದಲ್ಲಿ ನಾವು ಎಷ್ಟು ಪ್ರೇಮ ಭರಿತರಾಗುತ್ತೇವೆ ಎಂದರೆ ಪ್ರೇಮ ಹೇಗೆ ಬೆಳೆಯುತ್ತೆಂಬುದೇ ತಿಳಿಯುವುದಿಲ್ಲ. ನೋಡ್ರಿ, ಮೊದಲು ಸ್ಥಿತಿ ಬಂತು, ಸ್ಥಿತಿ ಬಂದ ನಂತರ ನಾವು ಸ್ಥಿತಿ ಯಾರು ಕೊಡ್ತಾ ಇದ್ರೆ ಅವರನ್ನು ನೆನೆಸ್ಕೊಂಡ್ವಿ. ಅವರನ್ನು ನೆನೆಸ್ಕೊಂಡ ಮೇಲೆ ನಮ್ಮಲ್ಲಿ ಪ್ರೇಮ ಬರಲಿಕ್ಕೆ ಶುರುವಾಯಿತು. ಪ್ರೇಮ ಬಂದು ಹಾಗೆ ಕೃತಜ್ಞತಾ ಭಾವ ಬಂತು. ಕೃತಜ್ಞತಾ ಭಾವದಿಂದ ನಾವು ಆ ವ್ಯಕ್ತಿಯನ್ನು ನೆನೆಸ್ಕೊಂಡ್ವಿ. ವ್ಯಕ್ತಿಯನ್ನು ನೆನೆಸ್ಕೊಂಡ ಮೇಲೆ ನಮ್ಗೆ ಆ ವ್ಯಕ್ತಿಯ ಬಗ್ಗೆ ಪ್ರೇಮ ಹರಡಲಿಕ್ಕೆ ಶುರುವಾಯಿತು. ಸೊ ಸ್ಥಿತಿಯಿಂದ ನಮಗೆ ಆ ಸ್ಥಿತಿ ಯಾರು ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕುತೂಹಲ ಬರುತ್ತೆ. ಆ ಕುತೂಹಲ ಬಂದ ಮೇಲೆ ಆ ಸ್ಥಿತಿ ಯಾರು ಕೊಡ್ತಾ ಇದ್ದಾರೆ ಅವ್ರ ಬಗ್ಗೆ ನಮಗೆ ಕೃತಜ್ಞತಾ ಭಾವ ಬರುತ್ತೆ. ಕೃತಜ್ಞತಾ ಭಾವ ಬಂದ ಮೇಲೆ ಪ್ರೇಮ ಹರಡುತ್ತೆ. ಒಂದು ಸಮಯದಲ್ಲಿ ನಾವು ಎಷ್ಟು ಪ್ರೇಮ ಭರಿತರಾಗುವುದೆಂದರೆ ಪ್ರೇಮ ಹೇಗೆ ಬೆಳೆಯುತ್ತೆಂಬುದೇ ತಿಳಿಯುವುದಿಲ್ಲ. ನಾವು ಪ್ರೀತಿಸುವವರನ್ನು ಸದಾ ನೆನಪಿನಲ್ಲಿ ಮಾಡಿಕೊಳ್ಳುವಂತೆ ಇದರ ವಿಲೋಮವೂ ಅಷ್ಟೇ ನಿಜವಾದುದು. ನಾವು ನೆನಪು ಮಾಡಿಕೊಳ್ಳುವುದು ಹೆಚ್ಚಾದಷ್ಟು ಪ್ರೇಮವು ಹೆಚ್ಚು ಬೆಳೆಯುವುದು. ಇದಿಷ್ಟು ಕೂಡ AEIOU ಬಗ್ಗೆ ಕೇಳಿದಾಗ ಇದೇನು ವಿವರಣೆ ಕೊಟ್ಟಿದ್ದಾರೆ ಕೆಳಗಡೆ, ಇದನ್ನೂ ಕೂಡ ನಾವು ಕರಗತ ಮಾಡ್ಕೋಬೇಕು. ಬಟ್ AEIOU ಅಂತ ಮಾಡಿದಾಗ ಮೇಲ್ಗಡೆ 5 ಪಾಯಿಂಟ್ ಬರೀತೀರಾ AEIOU ಬಗ್ಗೆ. AEIOU ಇಂದ ನಾವು ನಿರಂತರ ಸ್ಮರಣೆಯಲ್ಲಿ ಹಾಗೆ ನಾವು ನೆಲೆ ನಿಲ್ತೀವಿ ಅಂತ ವಿವರಣೆ ಕೊಡಿ ಅಂತ ಕೇಳಿದಾಗ ಈ ಕೆಳಗಿನ ಭಾಗವನ್ನು ಬರೀತೀರಾ. ಈ ಕೆಳಗಿನ ಭಾಗವನ್ನು ಮತ್ತೊಂದು ಸತಿ ನೋಡ್ಬಿಡೋಣ. ಪ್ರಥಮ ಹೆಜ್ಜೆ ಎಂದರೆ ಧ್ಯಾನಾವಧಿಯಲ್ಲಿ ನಮಗೆ ಆಧ್ಯಾತ್ಮಿಕ ಪುಷ್ಟಿ ದೊರೆಯುವುದು ಎಂಬ ಅರಿವನ್ನು ಬೆಳೆಸಿಕೊಳ್ಳುವುದು, ಅದಕ್ಕೆ ಬೇಕಾದಂಥ ಸಂವೇದನಾಶೀಲತೆ ಬೆಳೆಸಿಕೊಳ್ಳುವುದು. ಸೊ ಅವೇರ್ನೆಸ್ ಅಂಡ್ ಸೆನ್ಸಿಟಿವಿಟಿ ಏನಂತ, ಧ್ಯಾನದಲ್ಲಿ ನಮಗೆ ಆಧ್ಯಾತ್ಮಿಕ ಪುಷ್ಟಿ ದೊರೆಯುತ್ತೆ ಅಂತ. ಆಮೇಲೆ ಆ ಸ್ಥಿತಿಯನ್ನು ಕಾಪಾಡಿಕೊಳ್ಳೋದು, ಉಳಿಸ್ಕೊಳ್ಳೋದು, ಬೆಳೆಸ್ಕೊಳ್ಳೋದು ನಮ್ಮ ಕೈನಲ್ಲಿದೆ. ತದನಂತರ ನಾವೇನ್ ಮಾಡ್ತೀವಿ, ಅದನ್ನು ಪಡೆದುಕೊಂಡು ಜೀವಂತವಾಗಿಸಿಕೊಂಡು ಅಂತರ್ಗತ ಮಾಡಿಕೊಂಡು ಅದರಲ್ಲಿ ಒಂದಾಗಿ ಏಕತೆಯನ್ನು ಸಾಧನೆ ಮಾಡ್ತೀವಿ, ಐಕ್ಯತೆಯನ್ನು ಸಾಧನೆ ಮಾಡ್ತೀವಿ. ನಾವು ಅದರೊಂದಿಗೆ ಒಂದಾಗಲು ಅದನ್ನು ಸುರಕ್ಷಿತವಾಗಿರಿಸಿಕೊಳ್ಳುತ್ತೇವೆ. ಹಾಗಾಗಿ ಅದರಲ್ಲಿ ಲಯವನ್ನು ಹೊಂದುತ್ತೇವೆ. ಅದರಿಂದ ನಾವೇನಾದ್ರು ಬೆನಿಫಿಟ್ ಪಡ್ಕೋಬೇಕಂತಂದ್ರೆ ನಾವು ಅದರಲ್ಲಿ ಲಯ ಹೊಂದಬೇಕು. ಲಯ ಹೊಂದಬೇಕಂದ್ರೆ ಮೊದಲು ಅದನ್ನು ಸುರಕ್ಷಿತವಾಗಿ ಇಟ್ಕೋಬೇಕು. ಧ್ಯಾನದ ನಂತರ ನಮ್ಮ ಅಂತರಂಗವನ್ನು ಅವಲೋಕಿಸಲು ಕೇವಲ 5 ನಿಮಿಷಗಳು ಸಾಕು. ನಮ್ಮ ಅಂತರಂಗದ ಸ್ಥಿತಿಯನ್ನು ಗುರುತಿಸಿ ಅದನ್ನು ಆಸ್ವಾದಿಸಿ ಜೀವಂತವಾಗಿರಿಸಿ ಅದನ್ನು ನಮ್ಮದಾಗಿಸಿಕೊಳ್ಳಲು ಮತ್ತು ಅದರೊಡನೆ ಒಂದಾಗಲು ಅಷ್ಟು ಸಾಕು. ನಂತರ ಅದು ಬೆಳೆಯಲು ಅವಕಾಶವಿರುತ್ತದೆ. ಸೊ ಮೊದಲು ಅದರ ಮೇಲೆ ಹಿಡಿತ ಸಾಧನೆ ಮಾಡ್ತೀವಿ 5 ನಿಮಿಷದಲ್ಲಿ. ಅದಾದ್ಮೇಲೆ ಬೆಳಿಲಿಕ್ಕೆ ಅದಕ್ಕೆ ಅವಕಾಶ ಇರುತ್ತೆ. ಮುಂಜಾನೆ ಧ್ಯಾನದಲ್ಲಿ ನಾವು ಪ್ರಜ್ಞೆಯ ಒಂದು ಹೊಸ ಸ್ತರವನ್ನು ಸಾಧಿಸುತ್ತೇವೆ. ಸೊ ಪ್ರಜ್ಞೆಯ ಹೊಸ ಸ್ತರದಲ್ಲೇ ನಮ್ಗೆ ಹೊಸ ಸ್ಥಿತಿ ಇರೋದು. ನಾವು ಇಟ್ಕೊಳ್ರಿ, ಪ್ರಜ್ಞೆಯ ಹೊಸ ಸ್ತರದಲ್ಲಿ ಹೊಸ ಸ್ಥಿತಿ ಇದೆ. ನಂತರ ಅದನ್ನು ಹಿಡಿದುಕೊಂಡು ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುತ್ತೇವೆ. ಆ ಸ್ಥಿತಿಯನ್ನು, ಪ್ರಜ್ಞೆಯನ್ನು ಹಿಡ್ಕೊಂಡು ನಾವು ನಮ್ಮ ದಿನನಿತ್ಯದ ಕಾರ್ಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ತೀವಿ. ಮುಂಜಾನೆಯ ಸ್ಥಿತಿಯ ಮೇಲೆ, ಪ್ರಜ್ಞೆಯ ಮೇಲೆ ಸಂಪೂರ್ಣ ಹಿಡಿತವನ್ನು ಸಾಧಿಸುತ್ತೇವೆ. ಈ 5 ನಿಮಿಷದಲ್ಲಿ ಅದೇ ಮಾಡೋದು. ಆಮೇಲೆ ಏನಾಗುತ್ತೆ, ಈಗ ತೆರೆದ ಕಣ್ಣುಗಳ ಮೂಲಕ ಆ ಧ್ಯಾನಸ್ಥ ಸ್ಥಿತಿಯಲ್ಲಿ ಇರಲು ಪ್ರಯತ್ನಿಸುತ್ತೀವಿ. ಹೇಗೆ ಮಾಡ್ತೀವಿ ಇವಾಗ? ಅದನ್ನು ಹೇಗೆ ಮಾಡೋದು? ಧ್ಯಾನಸ್ಥ ಸ್ಥಿತಿಯಲ್ಲಿ ಹೇಗಿರೋದು, ಒಂದು ಕಡೆ ನಮ್ಮ ಹೃದಯವನ್ನ ಕೇಂದ್ರವನ್ನ ಮಾಡ್ಕೊಳ್ತೀವಿ. ಸೊ ಒಂದು ಕಣ್ಣನ್ನು ನಾವು ಹೃದಯದ ಕಡೆ ಇಟ್ಕೊಂಡಿರ್ತೀವಿ, ಇನ್ನೊಂದು ಕಣ್ಣನ್ನ ಬಾಹ್ಯ ಚಟುವಟಿಕೆಗಳೇನಿದೆ ಅದ್ರ ಕಡೆಗೆ ನಾವು ಗಮನ ಕೊಡ್ತೀವಿ. ಏನೇ ನಮಗೆ ಜೀವನದಲ್ಲಿ ಘಟನೆ ನಡೆದ್ರೂ ಕೂಡ ಅದು ಹೃದಯದ ಮೂಲಕ ಅರ್ಥ ಮಾಡ್ಕೊಳ್ಳೋದು ಪ್ರಯತ್ನ ಮಾಡ್ತೀವಿ. ನಮ್ಮ ಸುತ್ತಮುತ್ತಲಿನ ವಿಷಯಗಳನ್ನು ಗಮನಿಸುವಾಗ ನಮ್ಮ ಗಮನ ಹೃದಯದ ಮೇಲಿರಲಿ. ಅವಾಗ ಏನಾಗುತ್ತೆ, ನಮ್ಮ ಅಂತರಂಗದ ದಿಕ್ಸೂಚಿಗಳು ತೆರೆದುಕೊಳ್ಳುತ್ತದೆ. ಇಂಟರ್ನಲ್ ರಡಾರ್ ಓಪನ್ ಆಗುತ್ತೆ. ಅವಾಗ ಏನಾಗುತ್ತೆ, ಇಂಟರ್ನಲ್ ರಡಾರ್ ಓಪನ್ ಆಯಿತು ಅಂತಂದ್ರೆ ನಮಗೆ ವಿವೇಚನಾ ಶಕ್ತಿ ಬೆಳೀಲಿಕ್ಕೆ ಅವಕಾಶ ಆಗುತ್ತೆ. ಇದಿಷ್ಟು ಕೂಡ ಧ್ಯಾನಸ್ಥ ಸ್ಥಿತಿಯಿಂದ ನಾವು ಮುಂದುವರಲಿಕ್ಕೆ ನಾವು ಸಹಾಯ ಮಾಡುತ್ತೇವೆ. ಈಗ ಧ್ಯಾನಸ್ಥ ಸ್ಥಿತಿಯ ಮೇಲೆ ನಾವು ಧ್ಯಾನದಲ್ಲಿ ಬಂದಂಥ ಸ್ಥಿತಿ ಮೇಲೆ AEIOU ಮುಖಾಂತರ ನಾವು ಹಿಡಿತ ಸಾಧನೆ ಮಾಡ್ತೀವಿ. ಅದರಿಂದ ನಾವು ಮುಂದಕ್ಕೆ ಧ್ಯಾನಸ್ಥ ಸ್ಥಿತಿಯ ಮೇಲೆ ಹಿಡಿತ ಸಾಧನೆ ಮಾಡ್ತೀವಿ.
ಎರಡನೇ ಭಾಗದಲ್ಲಿ. ತದನಂತರ ಧ್ಯಾನಸ್ಥ ಸ್ಥಿತಿಯಿಂದ ಈಗ ನಾವು ನಿರಂತರ ಸ್ಮರಣೆಯ ಸ್ಥಿತಿ ಮೇಲೆ ನಾವು ಸಾಧನೆ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಸೊ ಧ್ಯಾನಸ್ಥ ಸ್ಥಿತಿ ಬೆಳೆದಷ್ಟು ಕೂಡ ನಿರಂತರ ಸ್ಮರಣೆ ಗಾಢವಾಗ್ತಾ ಹೋಗುತ್ತೆ. ನಿರಂತರ ಸ್ಮರಣೆ ಗಾಢವಾಗ್ತಿದ್ದಂಗೆ ನಮ್ಮ ಪ್ರಜ್ಞೆ ಏನಾಗುತ್ತೆ, ಸಂಪೂರ್ಣವಾಗಿ ವಿಸ್ತಾರಗೊಳ್ತಾ ನಮ್ಮ ಮೂಲದೊಡನೆ ನಮ್ಮ ಸಂಪರ್ಕವನ್ನು ಏರ್ಪಡಿಸುತ್ತೆ. ಕಾಲಕ್ರಮೇಣ ಈ ಮೂಲ ಸಂಪರ್ಕವು ಪ್ರೇಮವಾಗಿ ಮಾರ್ಪಾಡಾಗುತ್ತೆ ಅಂತ ಬರೆದಿದ್ದಾರೆ. ಹಾಗೆ ಪ್ರೇಮವಾಗಿ ಮಾರ್ಪಾಡಾಗುತ್ತೆ ಈಗ ಬರೀತಾರೆ. ಮಾರ್ಗದರ್ಶಕನು ನಮ್ಮ ನೆರವಿಗೆ ಬರುತ್ತಾನೆ. ಯಾರು ಮಾರ್ಗದರ್ಶಕ ಅಂದ್ರೆ ಗುರುಗಳು. ಗುರುಗಳು ದೇವರ ಸಾಮ್ರಾಜ್ಯದಲ್ಲಿ ಅನುಭವವುಳ್ಳವರು ಮತ್ತು ಪರಿಚಿತನಾಗಿರುವವನು. ಹಾಗಾಗಿ ಅವನು ನಮ್ಮ ಗಮನವನ್ನು ಮೃದುವಾಗಿ ನಾನು ಎಂಬ ಪ್ರಜ್ಞೆಯಿಂದ ನಾವು ಎಂಬ ಪ್ರಜ್ಞೆಯೆಡೆಗೆ ವಿಸ್ತಾರಗೊಳ್ಳುವಂತೆ ಮಾಡುತ್ತಾನೆ. ಅದನ್ನು ಹೊರಳಿಸ್ತಾನೆ, ದಿಕ್ಕನ್ನು ಬದಲಾವಣೆ ಮಾಡ್ತಾನೆ. ನಾನು ಅನ್ನೋ ಪ್ರಜ್ಞೆಯಿಂದ ನಾವು ಅನ್ನೋ ಪ್ರಜ್ಞೆ. ಈ ನಾನು ಅನ್ನೋ ಪ್ರಜ್ಞೆ ಪಿಂಡ ಪ್ರದೇಶದ ಹೃದಯ ಮಂಡಲದ ಹಲವಾರು ಸ್ತರದಲ್ಲಿ ಇರುತ್ತೆ. ಅಂದ್ರೆ ನಾನು ಅನ್ನೋ ಪ್ರಜ್ಞೆ ಕೇವಲ ಒಂದು ಬಿಂದುಗೆ ಸೀಮಿತವಾಗಿಲ್ಲ ಅಥವಾ ಒಂದು ಚಕ್ರಕ್ಕೆ ಸೀಮಿತವಾಗಿಲ್ಲ. ನಾವು ಅನ್ನೋ ಪ್ರಜ್ಞೆ ಕೂಡ ಕೇವಲ ಒಂದು ಚಕ್ರಕ್ಕೆ ಸೀಮಿತವಾಗಿಲ್ಲ. ಇದು ಹಲವಾರು ಕ್ರಿಯಾತ್ಮಕ ಭಾವಗಳನ್ನು ಕಾಲಕ್ರಮೇಣ ಪ್ರಜ್ಞೆಯ ಹಲವಾರು ಹಂತಗಳಲ್ಲಿ ವಿಕಾಸಗೊಂಡು ವಿಸ್ತಾರಗೊಳಿಸುತ್ತದೆ. ಈಗ ನೋಡಿ, ಪಿಂಡ ಪ್ರದೇಶದಲ್ಲಿ 5 ಚಕ್ರಗಳಿದೆ. 5 ಚಕ್ರಗಳಿರ್ತಕ್ಕಂಥ ಪ್ರಜ್ಞೆಯಲ್ಲಿ ಕೆಲಸ ನಡೆದಾಗ ಬೇರೆ ಬೇರೆ ಸ್ಥಿತಿಗಳು ನಮಗೆ ವಿಸ್ತಾರಗೊಳ್ತಾ ಹೋಗುತ್ತೆ. ಪ್ರಜ್ಞೆನೂ ವಿಸ್ತಾರ ಆಗುತ್ತೆ. ಪ್ರಜ್ಞೆ ವಿಸ್ತಾರ ಆಗ್ತಾ ಆಗ್ತಾ ಹೊಸ ಹೊಸ ಸ್ಥಿತಿಗಳು ಕೂಡ ನಮ್ಮಲ್ಲಿ ಬರ್ತಾ ಹೋಗುತ್ತೆ. ನಾವು ಈ ಪ್ರಜ್ಞೆಯ ಅನೇಕ ಹಂತಗಳ ಮುಖಾಂತರ ಹಾದು ಹೋಗುತ್ತೇವೆ. ಸೊ ನಾವು ಪಿಂಡ ಪ್ರದೇಶದಲ್ಲಿ ಹೃದಯ ಮಂಡಲದಲ್ಲಿ ಹಾದು ಹೋಗ್ತಾ ಇರಬೇಕಾದ್ರೆ ಗುರುಗಳನ್ನು ನಾವು ಕೇವಲ ಸಾಮಾನ್ಯ ಮನುಷ್ಯರಂತ ನೋಡ್ತೀವಿ. ಅವರು ಒಬ್ಬ ಮನುಷ್ಯ ಅಂತ ನಾವು ನೋಡ್ತೀವಿ. ನಮಗೆ ಆತನು ಮಾನವ ಸ್ತರದಲ್ಲಿ ಗುರುತಿಸಬಹುದಾದ ಒಬ್ಬ ವ್ಯಕ್ತಿ ಆಗಿರುತ್ತಾನೆ. ಯಾಕಂದ್ರೆ ನಾವಿನ್ನೂ ಅದೇ ಸ್ತರದಲ್ಲಿ ಇರ್ತೀವಿ. ಆತನ ಪ್ರಾಣಹುತಿ ಮತ್ತು ಬೆಂಬಲದಿಂದ ನಮಗೆ ಆತ ನೆರವಾದಷ್ಟು ಆತನ ಸಹಾಯವನ್ನು ನಾವು ಹೆಚ್ಚಾಗಿ ಬೆಳೆಸಿಕೊಳ್ಳುತ್ತೇವೆ ಮತ್ತು ಆತನಲ್ಲಿ ಹೆಚ್ಚಿದ್ದ ಕೃತಜ್ಞತೆಯ ಭಾವವನ್ನು ಬೆಳೆಸಿಕೊಳ್ಳುತ್ತೇವೆ. ಸೊ ಗುರುಗಳು ಪ್ರಾಣಹುತಿ ಕೊಡ್ತಾ ಹೋಗ್ತಾರೆ, ಬೆಂಬಲವನ್ನು ಕೊಡ್ತಾ ಹೋಗ್ತಾರೆ. ಅವರ ಸಹಾಯವನ್ನು ತಗೊಂಡು ನಾವು ಪ್ರಜ್ಞೆಯಲ್ಲಿ ವಿಸ್ತಾರ ಆಗ್ತಾ ಹೋಗ್ತೀವಿ, ಬೇರೆ ಬೇರೆ ಸ್ಥಿತಿಗಳನ್ನು ಬೆಳೆಸ್ಕೊಳ್ತಾ ಹೋಗ್ತೀವಿ. ಯಾವಾಗ ನಾವು ಬೇರೆ ಬೇರೆ ಸ್ಥಿತಿಗಳನ್ನು ಬೆಳೆಸ್ಕೊಳ್ತೀವಿ, ಕೃತಜ್ಞತೆಯ ಭಾವ ಬೆಳೀತಾ ಹೋಗುತ್ತೆ. ಈಗ ಒಂದು ಸ್ತರದಲ್ಲಿ ಏನಾಗುತ್ತೆ, ನಮ್ಮ ಗಮನ ಈಗ ಗುರುಗಳು ಕೊಡ್ತಿರ್ತಕ್ಕಂಥ ಸ್ಥಿತಿಯ ಕೊಡುಗೆಗಳೇನಿದೆ ಅದರಿಂದ ಹೊರಳಿ ಈ ಒಂದು ಕೊಡುಗೆಗಳನ್ನು ಯಾರು ಕೊಡ್ತಾ ಇದ್ದಾರೆ ಅನ್ನೋದ್ರ ಕಡೆಗೆ ನಮ್ಮ ಮನಸ್ಸು ಹೊರಡುತ್ತೆ. ಈಗ ಮೊದಲು ಸ್ಥಿತಿಗೆ ಕೃತಜ್ಞತೆ ವ್ಯಕ್ತಪಡಿಸ್ತಾ ಇದ್ವಿ. ಈಗ ಸ್ಥಿತಿಯನ್ನು ಯಾರು ಕೊಡ್ತಾ ಇದ್ದಾರೆ ಅವರ ಬಗೆಗೆ ನಮಗೆ ಕೃತಜ್ಞತಾ ಭಾವ ಬರುತ್ತೆ. ಈ ಕೃತಜ್ಞತೆ ಅದನ್ನು ಹಲವಾರು ಸಲ ನೆನಪು ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಸೊ ಈಗ ಸ್ವೀಕಾರ ಗುರುಗಳು ಕೊಟ್ಟಂತ ಕೊಡುಗೆಗಳಿಗೆ ನಾವು ಮೊದಲು ಕೃತಜ್ಞತೆಯನ್ನು ವ್ಯಕ್ತಪಡಿಸ್ತೀವಿ. ಕಾಲಕ್ರಮೇಣದಲ್ಲಿ ಗುರುಗಳ ಬಗೆಗೆ ನಮಗೆ ಆ ಕೃತಜ್ಞತೆಯ ಭಾವ ಬರುತ್ತೆ. ಯಾವಾಗ ಕೃತಜ್ಞತೆಯ ಭಾವ ಬರುತ್ತೆ, ನಾವು ಗುರುಗಳನ್ನ ಹಲವಾರು ಸತಿ ನೆನೆಸ್ಕೊಳ್ಳಿಕ್ಕೆ ಶುರು ಮಾಡ್ತೀವಿ ಮತ್ತು ಕೆಲ ಸಮಯದ ನಂತರ ಪ್ರೀತಿಯು ಹುಟ್ಟುತ್ತದೆ. ಕೃತಜ್ಞತೆಯ ಭಾವದಿಂದ ಗುರುಗಳನ್ನು ಪದೇ ಪದೇ ನೆನೆಸಿಕೊಂಡಾಗ ಅದರ ಒಂದು ಆಧಾರದ ಮೇಲೆ ನಮಗೆ ಪ್ರೇಮ ಹುಟ್ಟುತ್ತೆ ಗುರುಗಳ ಬಗ್ಗೆ. ಒಂದು ಸಮಯದಲ್ಲಿ ನಾವು ಎಷ್ಟು ಪ್ರೇಮ ಭರಿತರಾಗುವಂದರೆ ಪ್ರೇಮ ಹೇಗೆ ಹುಟ್ಟಿತು ಎಂಬುದೇ ತಿಳಿಯುವುದಿಲ್ಲ. ಒಂದು ತತ್ವ ಇದೆ ನಿಸರ್ಗದಲ್ಲಿ, ಏನು, ನಾವು ಯಾರನ್ನು ಪ್ರೀತಿಸ್ತೀವೋ ಪದೇ ಪದೇ ಅವರನ್ನು ನೆನೆಸ್ಕೊಳ್ತೀವಿ. ಅದರ ವಿಲೋಮವೂ ಕೂಡ ಅಷ್ಟೇ ಸರಿ. ನಾವು ಯಾರನ್ನು ಪದೇ ಪದೇ ನೆನಪು ಮಾಡಿಕೊಳ್ತೀವೋ ಅಷ್ಟೇ ಪ್ರೇಮವು ಅವರ ಬಗ್ಗೆ ಹೆಚ್ಚಾಗಿ ಬೆಳೀತಾ ಹೋಗುತ್ತೆ. ಇದು ಹಾರ್ಟ್ಫುಲ್ನೆಸ್ನಲ್ಲಿ ದಾಜಿಯವರು ವಿವರಣೆ ಕೊಟ್ಟಿರೋದು. ಏನು ವಿವರಣೆ ಇದು? ಧ್ಯಾನದಿಂದ ಧ್ಯಾನಸ್ಥ ಸ್ಥಿತಿಗೆ ಹೇಗೆ ಬೆಳಿಬೇಕು, ಧ್ಯಾನಸ್ಥ ಸ್ಥಿತಿಯಿಂದ ನಿರಂತರ ಸ್ಮರಣೆ ಹೇಗೆ ಬೆಳಿಬೇಕು, ನಿರಂತರ ಸ್ಮರಣೆಯಿಂದ ನಮಗೆ ಗುರುಗಳ ಬಗ್ಗೆ ಮತ್ತು ಭಗವಂತನ ಬಗ್ಗೆ ಪ್ರೇಮ ಹೇಗೆ ಅಂಕುರವಾಗುತ್ತೆ ಅಂತ ಏನು ವಿವರಣೆ ಕೊಟ್ಟಿದ್ದಾರೆ ಅದನ್ನು ಅವರು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದು ಕೂಡ ನಿಮಗೆ ಪರೀಕ್ಷೆಯಲ್ಲಿ ಕೇಳಲಿಕ್ಕೆ ಸಾಧ್ಯ ಉಂಟು. ದಯವಿಟ್ಟು ಇದನ್ನ ಚೆನ್ನಾಗಿ ಅಂತರ್ಗತ ಮಾಡ್ಕೊಳ್ರಿ. ಸರಿನಾ? ಇಲ್ಲಿಗೆ ಇದು ಕೂಡ ಮುಗಿತು. ಇಲ್ಲಿಗೆ ನಿಲ್ಸೋಣಂತೆ. ಏನಾದ್ರು ಪ್ರಶ್ನೆಗಳಿದ್ರೆ ತಗೋಬಹುದು. ಇದರ್ಥ ಆಯ್ತಾ? ಸೊ ಧ್ಯಾನದಲ್ಲಿ ಎಇಐಒ ಯಾಕೆ ಮುಖ್ಯ ಅಂತಂದ್ರೆ, ಧ್ಯಾನದಿಂದ ಧ್ಯಾನಸ್ಥ ಸ್ಥಿತಿಗೆ ಹೋಗ್ಲಿಕ್ಕೆ ಎಇಐಒ ಬೇಕೇ ಬೇಕು. ಎಇಐಒ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಧ್ಯಾನದಿಂದ ಧ್ಯಾನಸ್ಥ ಸ್ಥಿತಿಗೆ ಹೋಗ್ಲಿಕ್ಕೆ ಆಗಲ್ಲ. ಧ್ಯಾನಸ್ಥ ಸ್ಥಿತಿಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ
ನಾವು ನಿರಂತರ ಸ್ಮರಣೆ ಸ್ಥಿತಿಗೆ ಹೋಗ್ಲಿಕ್ಕಾಗಲ್ಲ. ನಿರಂತರ ಸ್ಮರಣೆ ಸ್ಥಿತಿಗೆ ಹೋಗ್ಲಿಕ್ಕಾಗಲಿಲ್ಲ ಅಂದ್ರೆ ನಮಗೆ ಗುರುಗಳ ಬಗೆಗಿನ ಮತ್ತು ದೇವರ ಬಗೆಗಿನ ಪ್ರೇಮ ಅಂಕುರವಾಗಲ್ಲ. ಎಲ್ಲದಕ್ಕಿಂತ ನಮ್ಮ ಆಧ್ಯಾತ್ಮಿಕ ಪ್ರಗತಿಗೆ ವೇಗವರ್ಧಕ ಅಂತಂದ್ರೆ ನಮ್ಮ ಹೃದಯದಲ್ಲಿ ಬೆಳೀತಕ್ಕಂಥ ಪ್ರೇಮ ಏನಿದೆ ಅದೇ ವೇಗವರ್ಧಕ. ಅರ್ಥ ಆಯ್ತಾ? ಆದ್ರೆ ಪ್ರೇಮ ಅಷ್ಟು ಸುಲಭವಾಗಿ ಬರಲ್ಲ. ನಾವು ಎಲ್ಲ ಪ್ರೇಮ ಅಂತ ಏನ್ ಮಾಡ್ತೀವಿ? ವ್ಯಕ್ತಿಗಳನ್ನು ಪ್ರೇಮಿಸ್ತೀವಿ, ವಸ್ತುಗಳನ್ನು ಪ್ರೇಮಿಸ್ತೀವಿ, ವಿಷಯಗಳನ್ನು ಪ್ರೇಮಿಸ್ತೀವಿ. ಅಂದ್ರೆ ಯಾವುದೋ ಒಂದು ಆಯ್ಕೆಯಾದಂತ ವಸ್ತು, ವಿಷಯ ಮತ್ತು ವ್ಯಕ್ತಿ ಇಷ್ಟನ್ನೇ ಪ್ರೀತಿಸ್ತೀವಿ. ಆದ್ರೆ ಇಲ್ಲಿ ನಾವು ಕಲಿತಾ ಇರ್ತಕ್ಕಂಥ ಪ್ರೇಮ ಐತಲ್ಲ, ಸರ್ವವ್ಯಾಪಿಯಾದಂತ ಪ್ರೇಮ. ಈ ಪ್ರೇಮ ಯಾವುದೇ ಒಂದು ವ್ಯಕ್ತಿ, ವಸ್ತು, ವಿಷಯಕ್ಕೆ ಸೀಮಿತವಾಗಿಲ್ಲ. ಆ ಸರ್ವವ್ಯಾಪಿಯಾದಂತ ಪ್ರೇಮವನ್ನು ಪಡ್ಕೋಬೇಕಂತಂದ್ರೆ ಇದು ದಾರಿ. ಧ್ಯಾನದ ಮುಗಿದ ನಂತರ AEIOU ಮಾಡ್ಕೊಳ್ಳೋದು. AEIOU ಅಭ್ಯಾಸ ಮಾಡ್ತಾ ಮಾಡ್ತಾ ಧ್ಯಾನಸ್ಥ ಸ್ಥಿತಿಗೆ ಹೋಗೋದು. ಧ್ಯಾನಸ್ಥ ಸ್ಥಿತಿಯಿಂದ ನಿರಂತರ ಸ್ಮರಣೆಗೆ ಹೋಗೋದು. ನಿರಂತರ ಸ್ಮರಣೆಯಿಂದ ಗುರುಗಳನ್ನ ಪದೇ ಪದೇ ನೆನೆಸ್ಕೊಳ್ತಾ ಅವರ ಬಗೆಗಿನ ನಮಗೆ ಪ್ರೇಮ ಅಂಕುರವಾಗುತ್ತೆ. ಕೃತಜ್ಞತಾ ಭಾವ ಎಷ್ಟು ಇಂಪಾರ್ಟೆಂಟ್ ಅಂತ ಇವಾಗ ನಿಮಗೆ ಗೊತ್ತಾಗುತ್ತೆ. ಗುರುಗಳು ನಮಗೆ ಏನ್ ಸ್ಥಿತಿಯನ್ನು ಕೊಡ್ತಾರೆ ಅದನ್ನ ಕೃತಜ್ಞತಾ ಭಾವದಿಂದ ನಾವು ಸ್ವೀಕಾರ ಮಾಡ್ತೀವಿ. ಮೊದಲು ಸ್ಥಿತಿಯ ಬಗ್ಗೆ ಕೃತಜ್ಞತೆಯ ಭಾವ ಇರುತ್ತೆ. ಕಾಲಕ್ರಮೇಣದಲ್ಲಿ ಮನಸ್ಸಿನಲ್ಲಿ ಒಂದು ಆಲೋಚನೆ ಬರುತ್ತೆ, ಇದು ಯಾರು ಏನೇನೋ ಕೊಡುಗೆಗಳು ಕೊಡ್ತಾ ಇದಾರಲ್ಲ, ಏನೇನೋ ಸ್ಥಿತಿ ಕೊಡ್ತಾ ಇದಾರಲ್ಲ, ಅವರ ಬಗ್ಗೆ ಇವಾಗ ಕೃತಜ್ಞತಾ ಭಾವ ಹೊರಳುತ್ತೆ, ಮಾರ್ಪಾಡಾಗತ್ತೆ. ಆಗ ಆ ಕೃತಜ್ಞತಾ ಭಾವದ ಆಧಾರದ ಮೇಲೆ ನಾವು ಗುರುಗಳನ್ನ ಪದೇ ಪದೇ ನೆನೆಸ್ಕೊಳ್ತೀವಿ. ಯಾವಾಗ ನಾವು ಗುರುಗಳನ್ನ ಪದೇ ಪದೇ ನೆನೆಸ್ಕೊಳ್ತೀವೋ ಆಗ ನಮಗೆ ಹೃದಯದಲ್ಲಿ ಗುರುಗಳ ಬಗೆಗಿನ ಪ್ರೇಮ ಅಂಕುರವಾಗುತ್ತೆ. ಯಾವಾಗ ಹೃದಯದಲ್ಲಿ ಪ್ರೇಮ ಅಂಕುರವಾಗುತ್ತೋ ಗುರುಗಳ ಬಗ್ಗೆ, ಆಗ ನಮಗೆ ಗುರುಗಳು ಕೇವಲ ಮನುಷ್ಯನಾಗಿ ಅಥವಾ ಮಾನವನಾಗಿ ಕಾಣಲ್ಲ. ಗುರುಗಳು ಆವಾಗ ನಮಗೆ ಅತಿ ಮಾನವನಾಗಿ ಕಾಣ್ತಾನೆ, ಸೂಪರ್ ಹ್ಯೂಮನ್ ಆಗಿ ಕಾಣ್ತಾನೆ. ಈ ರೀತಿ ಆಗುತ್ತೆ. ಇದಿಷ್ಟು ನಾವು ಬೆಳೀತಕ್ಕಂಥ ಸ್ತರ. ಒಮ್ಮೆ ನಮ್ಮ ಹೃದಯದಲ್ಲಿ ಪ್ರೇಮ ಅಂಕುರ ಆಗೋಯ್ತು ಅಂತಂದ್ರೆ ಗುರುಗಳ ಬಗೆಗೆ, ನಾವು ಯಾರನ್ನೂ ನಾವು ನಿರಾಕರಿಸಲ್ಲ. ಆ ಭಾವನೆ ಎಲ್ಲರನ್ನೂ ಒಪ್ಪಿಕೊಳ್ಳುವಂಥ ಭಾವನೆ ಏನಿದೆಯಲ್ಲ ಅದು ನಮ್ಮಲ್ಲಿ ತಾನಾಗೆ ಪ್ರಕಟ ಆಗ್ತಾ ಹೋಗುತ್ತೆ. ಎಲ್ಲರೂ ಜೊತೆನೂ ಸೋದರತ್ವ ಭಾವನೆಯಿಂದ ಬೆರೀಲಿಕ್ಕೆ ಶುರು ಮಾಡ್ತೀರ. ಈಗ ನೀವು ಕ್ರಸ್ಟಿಗೆ ಬರ್ತಿರೋ ಒಂದು ಪ್ರೋಗ್ರಾಮ್ಗೆ ಅಂತ ಇಟ್ಕೊಳ್ರಿ, ನಾವು ಯಾರೂ ಸಂಬಂಧಿಕರಲ್ಲ, ಆದ್ರೂ ಎಲ್ಲರೂ ಕೂಡ ಒಂದು ವಿನಯತಾ ಭಾವನೆಯಿಂದ, ವಿನಯಪೂರ್ವಕವಾದಂಥ ಭಾವನೆಯಿಂದ ನಾವು ಎಲ್ಲರೂ ಕೂಡ ಒಬ್ಬರೊಬ್ಬರ ಜೊತೆಗೆ ಗೌರವ ಕೊಟ್ಕೊಂಡು ಪ್ರೀತಿ ಪ್ರೇಮ ಆಧಾರಗಳಿಂದ ಬೆರೀಲಿಕ್ಕೆ ಸಾಧ್ಯವಾಗುತ್ತೆ. ಯಾಕೆ ಸಾಧ್ಯ ಆಗುತ್ತೆ? ನಮ್ಮೆಲ್ರಿಗೂ ಆಧಾರ ಏನು ಒಂದೇ ಅಲ್ಲಿರೋದು, ಗುರುಗಳಷ್ಟೇ ಆಧಾರ, ಬೇರೆ ಯಾವ ಆಧಾರನೂ ಇಲ್ಲ. ಆ ಗುರುಗಳ ಹೆಸರಿನಲ್ಲಿ ನೀವೆಲ್ಲರೂ ಕೂಡ ಒಂದು ಸ್ತರಕ್ಕೆ ಬಂದಿದ್ದೀರ, ಒಂದು ಕೆಲಸದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರ. ಗುರುಗಳೆಲ್ಲ ಇಲ್ಲದೆ ಇದ್ರೆ ಇದ್ಯಾವುದೂ ಸಾಧ್ಯ ಆಗ್ತಿರ್ಲಿಲ್ಲ. ಸೊ ಯಾವಾಗ ನಾವು ನಾನು ಅನ್ನೋ ಪ್ರಜ್ಞೆಯಿಂದ, ನಾನು ಅನ್ನೋ ಪ್ರಜ್ಞೆ ಹೃದಯ ಮಂಡಲದಲ್ಲಿ ಇರುತ್ತೆ, ಪಿಂಡ ಪ್ರದೇಶದಲ್ಲಿ ಇರುತ್ತೆ. ನಾವು ಅನ್ನೋ ಪ್ರಜ್ಞೆ 6ನೇ ಬಿಂದುವಿನಿಂದ ಬೆಳೀಲಿಕ್ಕೆ ಶುರು ಆಗುತ್ತೆ. 6ರಿಂದ 12ನೇ ಬಿಂದುವರೆಗೂ ಕೂಡ ನಾವು ಅನ್ನೋ ಪ್ರಜ್ಞೆ ಇರುತ್ತೆ. ಅದು ಬದಲಾವಣೆ ಆಗುತ್ತೆ. 9ನೇ ಬಿಂದು ದಾಟಿದ ಮೇಲೆ, 9ನೇ ಬಿಂದು ಬಂದ ನಂತರ ನಾವು ಅನ್ನೋ ಪ್ರಜ್ಞೆ ಹೋಗಿ ನೀನು ಅನ್ನೋ ಪ್ರಜ್ಞೆ ಬರೀಲಿಕ್ಕೆ ಶುರು ಆಗುತ್ತೆ, ಭಗವಂತನ ಬಗ್ಗೆ. ಸೊ ನಾನು ಅನ್ನೋದಿರುತ್ತೆ, ನಂತರ ನಾವು ಆಗುತ್ತೆ. 9ನೇ ಬಿಂದು ದಾಟಿದ ಮೇಲೆ ನೀನು ಅನ್ನೋ ಪ್ರಜ್ಞೆ ಬರುತ್ತೆ. ಕೇಂದ್ರ ಮಂಡಲಕ್ಕೆ ಹೋದ್ಮೇಲೆ ಈ 3 ಪ್ರಜ್ಞೆಗಳಿರಲ್ಲ, ಎಲ್ಲ ಹೊರಟೋಗುತ್ತೆ. ನಾನೂ ಇಲ್ಲ, ನಾವೂ ಇಲ್ಲ, ನೀನೂ ಇಲ್ಲ. ಯಾಕೆಂದ್ರೆ ಭಗವಂತನ ಜೊತೆ ಅಷ್ಟು ಅವಿನಾಭಾವ ಒಂದು ಸಂಬಂಧವನ್ನು ಬೆಳೆಸ್ಕೊಂಡಿರ್ತೀವಿ ಆ ಸ್ತರದಲ್ಲಿ. ಸೊ 3 ಹಂತದಲ್ಲಿ ನಾವು ಬೆಳೀತಾ ಹೋಗ್ತೀವಿ ಆಧ್ಯಾತ್ಮಿಕವಾಗಿ. ನಮ್ಮ ಪ್ರಜ್ಞೆ, ನಮ್ಮನ್ನು ನಾವು ನೋಡ್ಕೋಬಹುದು. ಜೀವನ ಮಾಡ್ತಿರ್ತಕ್ಕಂಥ ದೃಷ್ಟಿ ಕೇವಲ ನಾನು ಪ್ರಜ್ಞೆ ಅಲ್ಲಿ ನಾನು ಜೀವನ ಮಾಡ್ತಾ ಇದ್ದೀನ, ನಾವು ಅನ್ನೋ ಪ್ರಜ್ಞೆನಲ್ಲಿ ಜೀವನ ಮಾಡ್ತಾ ಇದ್ದೀನ, ಅಥವಾ ನೀನು ಅನ್ನೋ ಪ್ರಜ್ಞೆನಲ್ಲಿ ಜೀವನ ಮಾಡ್ತಿದ್ದೀನ, ನಮ್ಮನ್ನು ನಾವು ಯಾವ ಬೇಕಾದ್ರೂ ನೋಡ್ಕೋಬಹುದು. ಅರ್ಥ ಆಯ್ತು? ಇದು ಕೂಡ ನಾವು ಅರಿವಿನಿಂದ ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಉಂಟು. ನಾವು ಬೆಳೀತಾ ಇದೀವೋ ಇಲ್ವೋ ಅಂತ ಬೇರೆಯವರು ನಮ್ಗೆ ಹೇಳುವಂತ ಅಗತ್ಯ ಇಲ್ಲ. ನಮ್ಮನ್ನು ನಾವು ನೋಡ್ಕೊಂಡೆ ನಾವು ಬೆಳೀತಾ ಇದೀವೋ ಇಲ್ವೋ ಅಂತ ನಮಗೆ ಗೊತ್ತಾಗುತ್ತೆ. ಅರ್ಥ ಆಯ್ತು? ಸೊ 1ರಿಂದ 5 ನಾನು ಅನ್ನೋ ಪ್ರಜ್ಞೆ, 6ರಿಂದ 9 ನಾವು ಅನ್ನೋ ಪ್ರಜ್ಞೆ, 9ರಿಂದ 12 ನೀನು ಅನ್ನೋ ಪ್ರಜ್ಞೆ, 12 ದಾಟಿ 13ಕ್ಕೆ ಹೋದಾಗ ಯಾವುದೂ ಇಲ್ಲ, 3 ಹೊರಟೋಗುತ್ತೆ. ಎಲ್ಲ ತಾನಾಗೆ ಆಗುತ್ತೆ. ನಮಗೆ ಅದರ ಬಗ್ಗೆ ಅರಿವು ಕೂಡ ಇರಲ್ಲ. ಈ ರೀತಿ ಬೆಳೀತಾ ಹೋಗ್ತೀವಿ. ಸರಿನಾ? ಇದು ಎರಡೂ ಕೂಡ ನಿಮಗೆ AEIOU ಬಗ್ಗೆನೂ 4 ಅಂಕದ ಪ್ರಶ್ನೆ ಬರಬಹುದು, ಅಥವಾ ಧ್ಯಾನಸ್ಥ ಸ್ಥಿತಿಯಿಂದ ನೀವು ನಿರಂತರ ಸ್ಮರಣೆಯ ಸ್ಥಿತಿಗೆ ಹೇಗೆ ಬೆಳಿತೀರಾ ಅನ್ನೋದು ಕೂಡ ನಿಮಗೆ 3 ಅಥವಾ 4 ಅಂಕಗಳ ಪ್ರಶ್ನೆ ಬರಬಹುದು.
ದಯವಿಟ್ಟು ಎಲ್ಲರೂ ಕೂಡ ಇದನ್ನ ಚೆನ್ನಾಗಿ ಕರಗತ ಮಾಡ್ಕೊಳ್ರಿ. ಸರಿನಾ? ಸೊ ಪ್ರತಿಯೊಂದು ಯಾವ ಧ್ಯಾನದ ಸೆಷನು ವೇಸ್ಟ್ ಆಗಲ್ಲ. ಎವ್ರಿ ಮೆಡಿಟೇಷನ್ ಸೆಷನ್ ಸಮ್ ಸ್ಪಿರಿಚುವಲ್ ನರಿಶ್ಮೆಂಟ್, ಸ್ವಲ್ಪ ಮಟ್ಟಿಗೆ ಆಧ್ಯಾತ್ಮಿಕ ಪುಷ್ಟಿ ನಮಗೆ ದೊರೆಯುತ್ತೆ. ನೋ ಸೆಷನ್ ಆಫ್ ಮೆಡಿಟೇಷನ್ ಗೋಸ್ ವೇಸ್ಟ್. ಸರಿನಾ? ಅದು ಮನಸ್ಸಿನಲ್ಲಿ ಇರಬೇಕು. ನೋ ಸೆಷನ್ ಆಫ್ ಮೆಡಿಟೇಷನ್ ಗೋಸ್ ವೇಸ್ಟ್. ಯಾವುದೇ ಒಂದು ಧ್ಯಾನದ ಒಂದು ಅಭ್ಯಾಸ ನಿಮ್ಗೆ ಯಾವುದೇ ರೀತಿಯಾದಂಥ ಒಂದು ಪುಷ್ಟಿ ಕೊಡದೆ ಬಿಡಲ್ಲ. ಒಂದಿಷ್ಟಾದ್ರೂ ಪುಷ್ಟಿ ಸಿಕ್ಕೇ ಸಿಗತ್ತೆ. ಆ ಸಿಕ್ಕಿರ್ತಕ್ಕಂಥ ಪುಷ್ಟಿನ ನಾವು ಉಳಿಸ್ಕೋಬೇಕು, ಬೆಳೆಸ್ಕೋಬೇಕು. ಅರ್ಥ ಆಯ್ತು? ಅದಕ್ಕೆ ಎಇಐಒಯು ಮುಖ್ಯ. ಲಾಸ್ಟ್ ಟೈಮು ಪ್ರಶ್ನೆ ಬಂದಿತ್ತು. ಈಗ ನಮ್ಮ ಸ್ಥಿತಿಯನ್ನ ನಾವು ಸೂಕ್ಷ್ಮ ಸ್ತರ ಮತ್ತು ಸೂಕ್ಷ್ಮ ಸ್ತರದ ಎಲ್ಲ ಕಣಗಳಿಗೂ ವ್ಯಾಪಿಸ್ತಾ ಇದ್ದೀವಿ. ಇದು ಯಾವ ಸ್ತರವನ್ನು ಸೂಚನೆ ಮಾಡುತ್ತೆ ಅಂತ ಪ್ರಶ್ನೆ ಕೇಳಿದ್ರು. ಸೊ ಎಇಐ ಇಂಬೈಬಿಂಗ್ ಸ್ತರವನ್ನು ಸೂಚನೆ ಮಾಡುತ್ತೆ, ಅಂತರ್ಗತಗೊಳಿಸೋದು ಅದನ್ನು ಸೂಚನೆ ಮಾಡುತ್ತೆ. ಸರಿನಾ? ಅಲ್ಲಿ ಏನಿದೆಯಲ್ಲ, ಸಂಕಲ್ಪ ಇದೆಯಲ್ಲ, ಆ ಸಂಕಲ್ಪನ ಕೇಳಿಬಿಟ್ಟು ಯಾವ್ದು ಇದನ್ನು ಯಾವ ಸ್ತರವನ್ನು ಸೂಚನೆ ಮಾಡುತ್ತೆ ಸರಿಯಾಗಿ ಗುರುತಿಸಿ ಅಂತ ಹೇಳ್ತಾರೆ. ಅಥವಾ ಬೇಕು ಅಂತ ಕನ್ಫ್ಯೂಸ್ ಮಾಡ್ಲಿಕ್ಕೆ ಅವ್ರು ಏನ್ ಮಾಡ್ತಾರೆ, ಆ ಸ್ತರವನ್ನು ಬೇರೆ ಯಾವುದೋ ಸ್ತರ ಕೊಟ್ಬಿಟ್ಟು ಸರಿನಾ ತಪ್ಪ ಅಂತ ಕೇಳ್ತಾರೆ. ಹಾಗಾಗಿ ನಿಮಗೆ ಸ್ಪಷ್ಟತೆ ಇದ್ರೆ ಮಾತ್ರ ಗೊತ್ತಾಗುತ್ತೆ. ಸ್ಪಷ್ಟತೆ ಇರಲಿಲ್ಲ ಅಂತಂದ್ರೆ ಒಂದಕ್ಕೊಂದು ನೀವು ಉಲ್ಟಾ ಬರೆದು ಬಿಡ್ತೀರಾ. ಇದೆಲ್ಲ ತುಂಬಾ ಸುಲಭವಾಗಿ ಮಾರ್ಕ್ಸ್ ತೆಗೆದು ಕೆಲವು ಸತಿ ಏನ್ ಮಾಡ್ತಾರೆ, ನಮ್ಮ 3 ಮಾರ್ಕಿಗೆ ಈ ಕಡೆ ಎಇಐಒ ಕೊಡ್ತಾರೆ, ಈ ಕಡೆ ಸಂಕಲ್ಪಗಳನ್ನ ಕೊಡ್ತಾರೆ, ಮ್ಯಾಚ್ ಮಾಡಿ ಅಂತ ಹೇಳ್ತಾರೆ. ಕರೆಕ್ಟಾಗಿ ಮ್ಯಾಚ್ ಮಾಡಕ್ ಬಿಡಬೇಕು. ಸರಿನಾ? ಇದೆಲ್ಲ ನೀವು ಸರಿಯಾಗಿ ಅಭ್ಯಾಸ ಮಾಡ್ಕೊಂಡಿದ್ರೆ ಇದೇನು ಕಷ್ಟ ಇಲ್ಲ. ಯಾಕಂದ್ರೆ ನಿಮ್ಗೆ ಅನುಭವದಲ್ಲೇ ಗೊತ್ತಿರುತ್ತೆ ಯಾವ್ದಕ್ಕೆ ಯಾವ್ದು ಮ್ಯಾಚ್ ಮಾಡಬೇಕು ಅಂತ. ಸೊ ಇವತ್ತು ನೀವೇನು ಓದ್ತಿರಲ್ಲ, ಓದಾದ್ಮೇಲಿಂದ ಯಾವಾಗಲೇ ಧ್ಯಾನ ಮಾಡಿದ್ರು ಕೂಡ, ಅದು ಆಶ್ರಮದಲ್ಲಿ ಇರ್ಬೋದು, ಮನೇಲಿರ್ಬೋದು, ಯಾವಾಗಲೇ ಧ್ಯಾನ ಮಾಡಿದ್ರು ಕೂಡ ಎಇಐಒಯು ಮುಗಿಸೇ ನೀವು ಕಣ್ ತೆರಿಬೇಕು. ಕಣ್ ತೆರೆದಾಗ ಎಇಐಒನಲ್ಲಿ ಏನು ಸ್ಥಿತಿಯನ್ನ ಗ್ರಹಿಕೆ ಮಾಡ್ಕೊಂಡಿರ್ತೀರ ಅದನ್ನೇ ನೀವು ಡೈರಿನಲ್ಲಿ ಬರೆಯೋದು. ಡೈರಿನಲ್ಲಿ ಏನಪ್ಪ ಬರೀತಾರೆ, ಯಾಕಂದ್ರೆ ತುಂಬಾ ಪುಟಗಟ್ಟಲೆ ಬರೀತಾರೆ ಡೈರಿನಲ್ಲಿ, ನಂಗೆ ಹಂಗಾಯ್ತು ಹಿಂಗಾಯ್ತು ಅಂತ. ಡೈರಿನಲ್ಲಿ ಬರಿಬೇಕಾದಂತ ಪ್ರಮುಖವಾದಂತ ಅಂಶ ಅಂತಂದ್ರೆ ನಿಮ್ಗೆ ಎಇಐಒಯು ಮಾಡ್ಕೊಂಡ್ಮೇಲೆ ಯಾವ ಸ್ಥಿತಿ ಬಂದಿತ್ತು, ಯಾವ ಭಾವನೆ ಇತ್ತು, ಅದನ್ನ ಏನ್ ಮಾಡ್ಕೊಂಡ್ರಿ, ಅದು ಯಾವ ಸ್ತರದವರೆಗೆ ಇತ್ತು, ಕೇವಲ ದೇಹದ ಸ್ತರದಲ್ಲಿ ಇತ್ತ, ಮಾನಸಿಕ ಸ್ತರದಲ್ಲಿ ಇತ್ತ, ಅಥವಾ ಹೃದಯದ ಸ್ತರದಲ್ಲಿ ಇತ್ತ. ಅದು ಡೈರಿ ಬರೆಯೋದು ಅಂತಂದ್ರೆ ಕೇವಲ ಧ್ಯಾನ ಆದ್ಮೇಲೆ ಡೈರಿ ಬರೆಯೋದಲ್ಲ. ನೀವು ಡೈರಿ ಯಾವಾಗ ಬೇಕಾದ್ರೆ ಬರಿಬೋದು. ರಾತ್ರಿವರೆಗೂ ನೀವು ಎಇಐಒಯು ಪ್ರಾಕ್ಟೀಸ್ ಮಾಡ್ಕೊಂಡ್ಮೇಲೆ ಆ ಧ್ಯಾನಸ್ಥ ಸ್ಥಿತಿ ಇತ್ತು, ರಾತ್ರಿ ಹೊರಟೋಯ್ತು ಅಂತ ಇಟ್ಕೊಳ್ರಿ, ಅವಾಗ ರಾತ್ರಿ ಬರೀತೀರ. ರಾತ್ರಿವರೆಗೂ ಧ್ಯಾನಸ್ಥ ಸ್ಥಿತಿ ಬೆಳಗ್ಗೆಯಿಂದ ಇತ್ತು, ರಾತ್ರಿ ಅದರ ತೀವ್ರತೆ ಕಡಿಮೆ ಆಯ್ತು ಅಂತ ಡೈರಿಯಲ್ಲಿ ಬರೀತೀರ. ಅಂದ್ರೆ ಡೈರಿ ಏನ್ ಮಾಡುತ್ತೆ ಅಂತಂದ್ರೆ ನಿಮ್ಮನ್ನ ನೀವು ಸದಾ ನೋಡ್ಕೊಳ್ಳಿಕ್ಕೆ ಅದು ಪ್ರೇರಣೆ ಮಾಡುತ್ತೆ. ಅದು ಡೈರಿಯ ಕೆಲಸ. ಸೊ ನಾವು ಹೇಗೆ ಎಲ್ಲ ಕಡೆ ಫೋನ್ ತಗೊಂಡು ಹೋಗ್ತೀವಲ್ವಾ, ಫೋನ್ ಇಲ್ದೆಲ್ಲ ಹೋಗ್ತೀರಾ ಈಗ ಯಾರಾದ್ರು? ಫೋನ್ ಇಲ್ಲದೆ ಹೋಗಲ್ಲ ಅಲ್ವಾ? ಬೇಕಾದ್ರೆ ಮೋಸ್ಟ್ಲಿ ಶರ್ಟು ಪ್ಯಾಂಟ್ ಹಾಕೊಳ್ಳೋದು ಮರ್ತು ಹೋಗ್ಬೋದೇನು, ಫೋನ್ ಅಂತೂ ಮರೆಯಲ್ಲ ಈಗ. ಹೌದಾ ಇಲ್ಲ? ಸೊ ಹಾಗೆ ನಾವು ಫೋನು ಅಂಟ ಹಾಕೊಂಡಿರ್ತೀವಿ, ನಮ್ಮ ಡೈರಿನೂ ನಮ್ಮ ಜೊತೆ ಯಾವಾಗಲೂ ಇರಬೇಕು. ಯಾಕೆಂದ್ರೆ ಯಾವಾಗ ಹೃದಯದಲ್ಲಿ ವ್ಯತ್ಯಾಸ ಆಗುತ್ತೆ, ಯಾಕಂದ್ರೆ ಒಂದು ಗಮನ ಯಾವಾಗಲೂ ಹೃದಯದ ಕಡೆ ಇಟ್ಕೊಂಡೇ ಇರಬೇಕು. ಜೀವನದಲ್ಲಿ ಏನೇ ಆದ್ರೂ ಕೂಡ ಹೃದಯದ ಕಡೆ ನೋಡ್ಬೇಕು. ಆ ಇಂಟರ್ನಲ್ ರಡಾರ್ ಅಂತ ಹೇಳಿದ್ರಲ್ಲ, ಆ ಹೃದಯದ ಕಡೆ ನೋಡ್ಬೇಕು. ಇವಾಗ ಈ ಘಟನೆ ನಡೀತು ನನ್ನ ಮುಂದೆ, ಹೃದಯದ ಮೇಲೆ ಏನು ಪರಿಣಾಮ ಬೀರಿದೆ, ಹೃದಯ ಏನು ಹೇಳ್ತಾ ಇದೆ ಅದರ ಬಗ್ಗೆ, ಅದನ್ನು ಕೇಳಲಿಕ್ಕೆ ಪ್ರಯತ್ನ ಪಡಬೇಕು. ಮನಸ್ಸೊಂದು ಹೇಳುತ್ತೆ, ಹೃದಯ ಒಂದು ಹೇಳುತ್ತೆ. ಎರಡಲ್ಲೂ ಇರ್ತಕ್ಕಂಥ ವ್ಯತ್ಯಾಸ ಹೇಳಬೇಕು. ಮನಸ್ಸು ತಕ್ಷಣ ಏನಾದ್ರು ಮಾಡು ಅಂತ ಹೇಳುತ್ತೆ, ಹೃದಯ ಇಲ್ಲ ಇಲ್ಲ ಒಂದ್ ಸ್ವಲ್ಪ ಇರು, ಇನ್ನು ಮುಂದಕ್ಕೆ ಏನಾಗುತ್ತೆ ಅಂತ ನೋಡು ಅಂತ ಹೇಳಿ ಹೃದಯ ನಿಮಗೆ ಹಿಂದ್ಗಡೆಯಿಂದ ತಾಕೀತು ಮಾಡುತ್ತೆ, ಸ್ವಲ್ಪ ಇರು ಅಂತ. ಸೊ ಆ ತಾಳ್ಮೆಯನ್ನು ಬೆಳೆಸ್ತಕ್ಕಂಥದ್ದು ಹೃದಯ. ಮನಸ್ಸೇ ಯಾವಾಗಲೂ ಅರ್ಜೆಂಟನ್ನಲ್ಲಿ ಇರುತ್ತೆ. ಅರ್ಥ ಆಯ್ತು? ನಮಗೆ ಆ ಹೃದಯ ಏನ್ ಮಾಡುತ್ತೆ, ಸ್ವಲ್ಪ ಮಟ್ಟಿಗೆ ತಾಳ್ಮೆ ತಂದು ಕೊಡುತ್ತೆ, ಸ್ವಲ್ಪ ವಿರಾಮ ಕೊಡುತ್ತೆ. ವಿರಾಮ ಕೊಟ್ಟ ನಂತರ ಅದರ ಪರಿಣಾಮ ಏನಿದೆ ಅದನ್ನು ಸಂಪೂರ್ಣವಾಗಿ ಗ್ರಹಿಸ್ಕೊ ಅಂತ ಹೇಳುತ್ತೆ. ಗ್ರಹಿಸ್ಕೊ ಅಂತ ಹೇಳಿದ ನಂತರ ನಿಮಗೆ ಅದು ಮುಂದಕ್ಕೆ ಏನ್ ಮಾಡ್ಬೇಕು ಅಂತ ಸೂಚನೆ ಕೊಡುತ್ತೆ. ಹಾ, ಇದನ್ನ ಮಾಡು, ಇದನ್ನ ಮಾಡ್ಬೇಡ, ಏನು ಮಾಡ್ಬೇಡ, ಸುಮ್ಮನೆ ಇರು. ಅದು ಬೇರೆ ಬೇರೆ ಇದೆ. ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಮನಸ್ಸು ಜೋರಾಗಿ ಗಲಾಟೆ ಮಾಡುತ್ತೆ. ಅರ್ಥ ಆಯ್ತಾ? ಮನಸ್ಸು ಜೋರಾಗಿ ಹೇಳುತ್ತೆ, ಹೃದಯ
ಪಿಸು ಧ್ವನಿಯಲ್ಲಿ ಹೇಳುತ್ತೆ. ಮನಸ್ಸು ಹೇಳ್ತಿರೋ ಕಡೆ ಹೃದಯ ಹೇಳ್ತಿರೋದು ಕೇಳಿಸದೇ ಇಲ್ಲ. ಯಾಕಂದ್ರೆ ಪಿಸು ಧ್ವನಿಯಲ್ಲಿ ಹೇಳುತ್ತೆ, ವಿಸ್ಪರ್. ಅದಕ್ಕೆ ವಿಸ್ಪರ್ಸ್ ಫ್ರಮ್ ದ ಬ್ರೈಟರ್ ವರ್ಲ್ಡ್ ಅಂತ ಬಂದಿರೋದು, ಪಿಸು ಧ್ವನಿ. ಅರ್ಥ ಆಯ್ತಾ? ಸೊ ಆ ಪಿಸು ಧ್ವನಿಯಲ್ಲಿ ಬರ್ತಕ್ಕಂಥದ್ದನ್ನ ಗ್ರಹಿಸ್ಕೋಬೇಕಂತಂದ್ರೆ ಅದ್ರ ಕಡೆ ನಾವು ಸೂಕ್ಷ್ಮವಾಗಿ ಗಮನ ಕೊಡ್ತಾ ಕೊಡ್ತಾ ಅದಕ್ಕೆ ನಾವು ಸೂಕ್ಷ್ಮತೆ ಬೆಳೆಸ್ಕೊಂಡು ಗ್ರಹಿಸ್ಕೊಳ್ಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ದೇ ಮನಸ್ಸಿನ ಆರ್ಭಟ ಎಷ್ಟು ಜೋರಾಗಿರುತ್ತೆ ಅಂತಂದ್ರೆ, ಈಗ ನೋಡಿ, ನಾ ಇಲ್ಲಿ ಮಾತಾಡ್ತಾ ಇದ್ದೆ, ನಮ್ಮ BBMP ವ್ಯಾನ್ ಬಂತು, ಅದರ ಆರ್ಭಟ ಎಷ್ಟು ಜೋರಾಗಿತ್ತು ಅಂತಂದ್ರೆ ನನಗೆ ಇಲ್ಲಿ ಮಾತಾಡ್ತಾ ಮಾತಾಡ್ತಾ ಅದು ಬೇರೆ ಗಲಾಟೆ ನೋಡಿ ಮತ್ತೆ ವಾಪಸ್ ಬಂತು, ಹಿಂದ್ಗಡೆ ರೋಡಲ್ಲಿ ವಾಪಸ್ ಬಂತು. ಸೊ ಈ ತರ ಆಗುತ್ತೆ. ಈ BBMP ಆರ್ಭಟ ಇದೆಯಲ್ಲ, ಅದು ಮನಸ್ಸಿನ ಆರ್ಭಟ. ಈಗ ನಾವೇನ್ ಮಾತಾಡ್ತಿದೀವಲ್ಲ, ಅದು ಹೃದಯದ ಆರ್ಭಟ. ಹೃದಯ ಪಿಸು ಧ್ವನಿನಲ್ಲಿ ಹೇಳಿ. ಅರ್ಥ ಆಯ್ತು? ನಾ ಅಷ್ಟು ಸತಿ ಅವ್ನಿಗೆ ಹೇಳಿದ್ದೀನಿ, ಅಷ್ಟು ಜೋರಾಗಿ ಹಾಕಬೇಡಿಯ, ನಿನಗೆ ಕಿವಿಡಾಗತ್ತೆ, 5 ವರ್ಷದಲ್ಲಿ ಕಿವಿಡಾಗ್ಬಿಡುತ್ತೆ ಅಂತ ಹೇಳಿದ್ರೆ ಕೇಳಲ್ಲ. ಸರಿ, ಆಯ್ತು, ಇಲ್ಲಿ ನಿಲ್ಲಿಸೋಣ. ಇಲ್ಲಿಗೆ ಈ 9 ಪುಟಗಳು ಏನಿದೆಯಲ್ಲ ಎಲ್ಲ ಕೂಡ ಕವರ್ ಮಾಡಿದ್ದೀವಿ. ಈ 9 ಪುಟಗಳದ್ದು ಇವತ್ತು ಅಪ್ಲೋಡ್ ಮಾಡ್ತೀನಿ, ಎಲ್ಲ ನಿಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ. ಪದೇ ಪದೇ ಕೇಳಿಸ್ಕೊಳ್ರಿ, ಚೆನ್ನಾಗಿ ತಿಳ್ಕೊಳ್ರಿ. ಇದು ತಿಳ್ಕೊಂಡ ಮೇಲೂ ಕೂಡ ಇನ್ನೂ ಏನಾದ್ರು ಡೌಟ್ ಇದೆ ಅಂತಂದ್ರೆ ಹಾಗಾದ್ರೂ ಮುಂದಕ್ಕೆ ಇವಾಗ ಮಾಡ್ಯೂಲ್ ಸೆಷನ್ಸ್ ಎಲ್ಲ ನಡೀತಾ ಇರುತ್ತಲ್ವ, ಆ ಟೈಮ್ನಲ್ಲಿ ಕೇಳಿ. ಮತ್ತೆ ಏನಾದ್ರು ಪ್ರಶ್ನೆ ಇತ್ತು ಅಂತಂದ್ರೆ ಆ ಟೈಮ್ನಲ್ಲಿ ಚರ್ಚೆ ಮಾಡೋಣ, ಏನು ತೊಂದರೆ ಇಲ್ಲ. ಸರಿನಾ? ಇನ್ನೂ ನಿಮಗೆ 1.5 ತಿಂಗಳು ಟೈಮ್ ಇದೆ. ಜೂನ್ನಲ್ಲಿ ಸೆಕೆಂಡ್ ವೀಕಲ್ಲಿ ಎಕ್ಸಾಮ್ ಇದ್ರೂ ಕೂಡ ನಿಮಗೆ ಮೇ ಎಂಡ್ವರೆಗೂ ಕೂಡ ಸಾಕಷ್ಟು ಸಮಯ ಇದೆ ತಯಾರಾಗ್ಲಿಕ್ಕೆ. ಸೊ ನಾಳೆಯಿಂದ ಮಾಡ್ಯೂಲ್ ಅಟ್ಯಾಚ್ಮೆಂಟ್ಸ್ ಮಾಡೋಕ್ಕೆ ಶುರು ಮಾಡೋಣ. ನಾಳೆ ಸುಗುಣ ಸಿಸ್ಟರ್ ಇದಾರಲ್ಲ ಕನ್ನಡದವರು, ಅವ್ರ ಮೊದಲನೇ ಮಾಡ್ಯೂಲ್ ಅಟ್ಯಾಚ್ಮೆಂಟ್ಸು ನಿಮಗೆ ನಾಳೆ ತಗೊಳ್ತಾರೆ. ನಾಳೆ, ನಾಡಿದ್ದು, ಆಚೆ ನಾಡಿದ್ದು 3 ದಿವಸ ಒಂದೊಂದು ಮಾಡ್ಯೂಲ್ ಅಟ್ಯಾಚ್ಮೆಂಟು 3 ದಿವಸಕ್ಕೆ ಮುಗಿಸ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಸೊ ದಟ್ 6 ವಾರದಲ್ಲಿ ನಿಮಗೆ 12 ಮಾಡ್ಯೂಲ್ ಅಟ್ಯಾಚ್ಮೆಂಟ್ಸು ಮುಗಿಸ್ಬೇಕು. ಎರಡನ್ನೂ ನೋಡ್ತೀವಿ, ಮಾಡ್ಯೂಲ್ ಅಟ್ಯಾಚ್ಮೆಂಟ್ಸು ನೋಡ್ತೀವಿ, ಸಜೆಸ್ಟೆಡ್ ಆನ್ಸರ್ಸ್ ಇದೆಯಲ್ಲ, ನಿರೀಕ್ಷಿತ ಉತ್ತರ, ಅದು ಕೂಡ ನೋಡ್ತೀವಿ. ಸೊ ದಟ್ ಎರಡರಲ್ಲೂ ನಿಮಗೆ ಬೆಳಕನ್ನು ಚೆಲ್ಲಿ ಅದರಲ್ಲಿ ಏನಾದ್ರು ಪ್ರಮುಖವಾದಂಥ ಅಂಶಗಳಿತ್ತು ಅಂತಂದ್ರೆ ಅದನ್ನ ನಿಮಗೆ ಸ್ವಲ್ಪ ಎಂಫಸೈಸ್ ಮಾಡ್ತೀವಿ, ಒತ್ತು ಹೇಳ್ತೀವಿ. ಅದನ್ನ ದಯವಿಟ್ಟು ಗುರ್ತು ಹಾಕೊಳ್ರಿ. ಸರಿನಾ? ಯಾರಿಗಾದ್ರೂ ಸಾಧ್ಯ ಆಯಿತು ಅಂತಂದ್ರೆ ಆ ಮಾಡ್ಯೂಲ್ ಅಟ್ಯಾಚ್ಮೆಂಟ್ಸ್ ಏನಿದೆ, ವಿಸ್ಪರ್ಸು ಅದೆಲ್ಲ ಏನಿದೆ ಅದು ಯಾವುದು ಬೇಡ. ಆ ಮಾಡ್ಯೂಲ್ ಅಟ್ಯಾಚ್ಮೆಂಟ್ಸ್ ಏನಿದೆ, ವಿಡಿಯೋಸು ಏನು ತಗೊಳ್ಳಿಕ್ಕೆ ಆಗಲ್ಲ. ಆ ವಿಡಿಯೋಸ್ ಪ್ಲೇ ಮಾಡ್ತೀವಿ ನಾವು, ಮಾಡ್ಯೂಲ್ ಅಟ್ಯಾಚ್ಮೆಂಟ್ಸ್ ಪ್ಲೇ ಮಾಡ್ಬೇಕಾದ್ರೆ ವಿಡಿಯೋ ಪ್ಲೇ ಮಾಡ್ತೀವಿ, ಕೆಲವು ಅಂಶಗಳನ್ನ ನಾವು ಒತ್ತು ಹೇಳ್ತೀವಿ, ನೋಟ್ ಮಾಡ್ಕೋಬಹುದು. ಏನಿವೆ ರೆಕಾರ್ಡಿಂಗ್ ಕಳಿಸ್ತೀವಿ, ಯೂಟ್ಯೂಬಲ್ಲಿ ರೆಕಾರ್ಡಿಂಗ್ ಹಾಕ್ತೀವಿ. ಮಾಡ್ಯೂಲ್ ಅಟ್ಯಾಚ್ಮೆಂಟ್ಸ್ ಅಲ್ಲಿ ಯಾವುದು ಪ್ರಿಂಟ್ಔಟ್ ತಗೊಳ್ಳಿಕ್ಕೆ ಸಾಧ್ಯ ಇದೆ, ಪ್ರಿಂಟ್ಔಟ್ ತೊಗೊಂಡು ಇಟ್ಕೊಳ್ರಿ. ಅವಾಗ ನಾವು ನಿಮಗೆ ಈ ಪಾಯಿಂಟ್ನ ನಾವು ಒತ್ತು ಹೇಳಿದಾಗ ಅದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿಕ್ಕೆ ನಿಮಗೆ ನಿಮ್ಮ ಕೈನಲ್ಲಿ ಪುಸ್ತಕ ಇರುತ್ತೆ, ಮಾಡ್ಯೂಲ್ ಅಟ್ಯಾಚ್ಮೆಂಟ್ ನಿಮ್ಮ ಕೈನಲ್ಲಿ ಇರುತ್ತೆ, ಪ್ರತಿ ಇರುತ್ತೆ, ಅಂಡರ್ಲೈನ್ ಮಾಡ್ಕೋಬೋದು ಅವ್ರು. ಗೊತ್ತಾಯ್ತಾ? ಸೊ ಇಷ್ಟನ್ನು ತಯಾರು ಮಾಡ್ಕೊಳ್ರಿ. ನಾಳೆಯಿಂದ ಮೊದಲನೇ ಮಾಡ್ಯೂಲ್ ಶುರು ಆಗುತ್ತೆ. ಇಂಗ್ಲೀಷ್ನವ್ರಿಗೆ ಅವ್ರಿಗೂ ಕೂಡ ನಾಳೆಯಿಂದನೇ ಶುರು ಮಾಡ್ಬೋದು, ಇಬ್ರಿಗೂ ಒಟ್ಟಿಗೆ ಶುರು ಆದಂಗೆ ಆಗುತ್ತೆ. ಇಂಗ್ಲೀಷ್ ಬೆಳಗ್ಗೆ ಕನ್ನಡ ಇರುತ್ತೆ, ಸಾಯಂಕಾಲ ಇಂಗ್ಲೀಷ್ ಇರುತ್ತೆ. ಸೊ ದಟ್ ಇಬ್ರಿಗೂ ಕೂಡ ಜೊತೆ ಜೊತೆಯಾಗಿ ಹೋದಂಗೆ ಆಗುತ್ತೆ. ಸರಿನಾ? ಇಲ್ಲಿಗೆ ನಿಲ್ಲಿಸ್ತೀನಿ. ಏನಾದ್ರು ಪ್ರಶ್ನೆ ಇಲ್ಲಿದ್ರೆ ಕೇಳ್ರಿ, ಇಲ್ದರೆ 1 ನಿಮಿಷ ಸ್ವಲ್ಪ ಸುಧಾರಿಸ್ಕೊಳ್ರಿ. ಎಲ್ಲರೂ ಆತ್ಮದ ಸ್ತರದಲ್ಲಿ ಇರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ. ಐ ಆಮ್ ವೆರಿ ಹ್ಯಾಪಿ. ಇಷ್ಟು ನಿಶ್ಶಬ್ದವಾಗಿ ಇಷ್ಟು ಚೆನ್ನಾಗಿ ಎಲ್ಲ ವಿಡಿಯೋ ಆನ್ ಮಾಡ್ಕೊಂಡು ಏನು ಕೇಳ್ತಾ ಇದ್ದೀರಲ್ಲ, ಯು ಆರ್ ಆಲ್ ನೌ ವೆರಿ ಮಚ್ ರೆಡಿ ಫಾರ್ ದ ಮಾಸ್ಟರ್ಸ್ ವರ್ಕ್. ಸೊ ಯು ಶುಡ್ ಆಲ್ ಬಿ ಹ್ಯಾಪಿ ವಿತ್ ಯುವರ್ ಸೆಲ್ಫ್. ಗೊತ್ತಾಯ್ತು? ಸೊ ಒಂದ್ಸತಿ ಹೇಳಿದ ತಕ್ಷಣ ಇವತ್ತು ನೋಡಿ, ಒಬ್ಬರು ಕೂಡ ಇವತ್ತು ನಮಸ್ಕಾರ ಅಂತ ಹೇಳಿ ಏನು ಗಲಾಟೆ ಮಾಡಿರಿ. ನಮಸ್ಕಾರ ಅಂತ ಕೈ ತೋರಿಸಿದ್ರಿ, ವಿಡಿಯೋ ಆನ್ ಮಾಡ್ಕೊಂಡ್ರಿ, ಅಥವಾ ಇಲ್ಲಿ ಏನು ಐಕಾನ್ ಬರುತ್ತಲ್ಲ ಅದನ್ನು ಒತ್ತಿದ್ರಿ. ವೆರಿ ಗುಡ್. So we should always start a session in silence, end the session in silence. ಮಧ್ಯದಲ್ಲಿ ನಮ್ಮ ಹೃದಯ ಮತ್ತು ಮನಸ್ಸನ್ನು ಪರಿವರ್ತನೆ ಮಾಡ್ಕೋಬೇಕು. ದಟ್ ಈಸ್ ಹೌ ದ ಸೆಷನ್ ಶುಡ್ ಬಿ. ನೀವಿಷ್ಟು ತಯಾರಾಗಿರೋದು SNP 2ನವರು ತಯಾರಾಗಿರಲಿಲ್ಲ. ಸೊ ಯು ಶುಡ್ ಬಿ ಈವನ್ ಮೋರ್ ಹ್ಯಾಪಿ. SNP 2ನವರಿಗೂ ಇಷ್ಟು ಮಟ್ಟಿಗೆ ಸಾಧ್ಯ ಆಗಿರಲಿಲ್ಲ. ಅವ್ರಿಗೆ ನಾವು ಬರೀ ಮಾಡ್ಯೂಲ್ ಅಟ್ಯಾಚ್ಮೆಂಟ್ಸ್ ಅಷ್ಟೇ ನಾವು ಕ್ಲಾಸ್ ತೊಗೊಳ್ಲಿಕ್ಕೆ ಆಗಿದೆ. ಸೊ ಈಗಲೂ ಕೂಡ SNP 2ನವ್ರಿಗೆ ನಾವು ಪ್ರಶಿಕ್ಷಕರ ಕ್ಲಾಸ್ ತಗೊಂಡಾಗ
ಮತ್ತು ಅವರು ನಿಮ್ಮ ಥರನೇ ಗಲಾಟೆ ಮಾಡ್ತಾರೆ, ನಮಸ್ಕಾರ ಅದು ಹೇಗೆ ಅಂತ ಗಲಾಟೆ ಮಾಡ್ತಾನೆ ಇರ್ತಾರೆ. ಸರಿ, ಈ ಏನಿದೆ ನೀವು ಕಲ್ತ್ಕೊಂಡಿದ್ದೀರಲ್ಲ, ಜೀವನ ಪೂರ್ತಿ ಇದನ್ನ ಅಳವಡಿಸ್ಕೊಳ್ರಿ. ಸರಿ, ಇಟ್ಸ್ ಎ ವೆರಿ ಬಿಗ್ ಲೆಸನ್ ದಟ್ ಯು ಹ್ಯಾವ್ ಲರ್ನ್. ಇಟ್ಸ್ ಎ ಬಿಗ್ ಬಟ್ ಕ್ವೈಟ್ ಲೆಸನ್. ಆಯ್ತಾ? ಸೊ ಗುರುಗಳು ಏನು ಹೇಳ್ತಾರೆ ಅಂದರೆ, ನಾವು ಎಲ್ಲೇ ಹೋದರೂ ಕೂಡ ಶಾಂತತೆ ಕಾಪಾಡಬೇಕು. ನಾವು ಮಾಡ್ತಕ್ಕಂಥ ಯಾವುದೇ ಮಾತಾಗಲಿ ನಡೆನುಡಿಯಾಗಲಿ ಆ ಶಾಂತತೆಯನ್ನು ಕದಡುವಂಥ ಕೆಲಸ ಮಾಡಬಾರ್ದು. ಆಗ ನಾವು ನಿಜವಾಗಿಯೂ ಆಧ್ಯಾತ್ಮಿಕವಾಗುತ್ತೇವೆ ಅಂತ. ಶಾಂತತೆ ಕದಡುವಂಥ ಕೆಲಸ ಮಾಡ್ತಂತಂದ್ರೆ ನಾವು ಆಧ್ಯಾತ್ಮದಿಂದ ಇನ್ನೂ ದೂರ ಇದ್ದೀವಿ. ಅದಕ್ಕೆ ನಮ್ಮಲ್ಲಿ ಎಲ್ಲ ಮಂತ್ರಗಳಾದ್ಮೇಲೆ ಲಾಸ್ಟಿಗೆ ಏನು ಬರುತ್ತೆ? ಮಂತ್ರದ ಕಡೆಯಲ್ಲಿ ಎಲ್ಲ ಮಂತ್ರ ಆದ್ಮೇಲೆ ಒಂದು ಬರುತ್ತೆ, ಸರ್ವೇ ಜನ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ. ನೀವು ಯಾವುದೇ ಮಂತ್ರ ಹೇಳಿ, ಅದಾದ್ಮೇಲೆ ಈ ಮೂಳೆ ಬರುತ್ತೆ. ಯಾಕಂತಂದ್ರೆ ಮೂಲದಲ್ಲಿ ಪರಮ ಶಾಂತಿ ಇದೆ. ಹಾಗಾಗಿ ಎಲ್ಲ ಮಂತ್ರಗಳು ನಮಗೆ ಮೂಲದೆಡೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಸಹಾಯ ಮಾಡ್ತೀವಿ. ಅಂತಂದ್ರೆ ಕಟ್ಟ ಕಡೆಯಲ್ಲಿ ಏನ್ ಸಿಗುತ್ತೆ? ನಮಗೆ ಪರ್ಫೆಕ್ಟ್ ಪೀಸ್, ಪರಮ ಶಾಂತಿ ಸಿಗುತ್ತೆ. ಹಾಗಾಗಿ ನಮ್ಮ ಋಷಿ ಮುನಿಗಳು ಪ್ರತಿಯೊಂದು ಮಂತ್ರದ ಕೊನೆಯಲ್ಲಿ 3 ಬಾರಿ ಶಾಂತಿ ಮಂತ್ರನ ಪಠನೆ ಮಾಡ್ತಾರೆ. ಸರಿ, ಸೊ ನಿಮ್ಮನ್ನು ನೀವು ಈಗ ಅದಕ್ಕೆ ಹೊಂದಿಸ್ಕೊಳ್ತಾ ಇದ್ದೀರ. ಗುಡ್ ಟು ಸಿ. ಅಂಡ್ ನೀವೆಲ್ಲರೂ ಕೂಡ ಸೈಲೆನ್ಸ್ ವಿಡಿಯೋ ಇಲ್ದಿರನೇ ಹೊಂದಿಸ್ಕೊಳ್ತಿದ್ದಾರೆ. ದಟ್ ಇಸ್ ಈವನ್ ಮೋರ್ ಬೆಟರ್. ಖಾನಾದಲ್ಲೂ ಕೂಡ ಈ ಸೈಲೆನ್ಸ್ ಮೇಂಟೈನ್ ಮಾಡಬೇಕಾದ್ರೆ ಸೈಲೆನ್ಸ್ ವಿಡಿಯೋ ಪ್ಲೇ ಮಾಡ್ತಾರೆ. ಇದು ಯಾವ ವಿಡಿಯೋನೂ ಪ್ಲೇ ಮಾಡಿಲ್ಲ, ಆದರೂ ನಿಮ್ಮನ್ನು ನೀವು ಸೈಲೆನ್ಸಿಗೆ ಹೊಂದಿಸ್ಕೊಳ್ತಾ ಇದ್ದಾರೆ. ವೆರಿ ವೆರಿ ಗುಡ್. ಓಕೆ, ಸರಿ, ಏನು ಪ್ರಶ್ನೆ ಇಲ್ಲ ಅಂತಂದ್ರೆ ಇಲ್ಲಿಗೆ ನಿಲ್ಲಿಸೋಣಂತೆ. ಎಲ್ರಿಗೂ ಕೂಡ ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳು. ನಾಳೆಯಿಂದ ಯಥಾ ಪ್ರಕಾರ ಕಂಟಿನ್ಯೂ ಮಾಡೋಣ ಮಾಡ್ಯೂಲ್ ಸೆಷನ್ಸ್. ಸರಿನಾ? ಸೊ ಗುರುಗಳ ಒಂದು ಪ್ರೇರಣೆಯಿಂದ ಇನ್ನೂ ಚೆನ್ನಾಗಿ ತಯಾರಾಗಿ ಹೋಗ್ಬೇಕು. ನೀವು ಕನ್ನಡದವರೆಲ್ಲ ಕೂಡ ಶುಡ್ ಬಿ ವೆರಿ ವೆಲ್ ಪ್ರಿಪೇರ್ಡ್. ಈ ಸತಿ ಪರೀಕ್ಷೆಗೂ ಚೆನ್ನಾಗಿ ತಯಾರಾಗಬೇಕು. ಅಲ್ಲಿ ಹೋದ್ಮೇಲೂ ನಿಮ್ಮ ನಡೆ ನೋಡಿ ಅವ್ರಿಗೆ ದಂಗಾಗ್ಬಿಡ್ಬೇಕು, ನೀವು ಏನು ಹಿಂಗೆ ತಯಾರಾಗಿ ಬಂದಿದ್ದೀರಲ್ಲ ಇವರೆಲ್ಲ ಅಂತ. ಆ ರೀತಿ ನಮ್ಮನ್ನು ನಾವು ಮಾರ್ಪಾಡು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಸರಿನಾ? ಸರಿ ಕಂಡ್ರೆ ಎಲ್ರಿಗೂ ಕೂಡ ನಮಸ್ತೆ ಆ್ಯಂಡ್ ಶುಭ ದಿವಸ.